ಡೇನಿಯಲ್ ಸೆಲ್ ಪರ್ಟಿಕ್ಯುಲರ್ಲಿ ಇಟ್ಕೊಂಡು ಮಾತಾಡ್ತೀನಿ ಬಿಕಾಸ್ ಕ್ವೆಶನ್ಸ್ ಬರುತ್ತೆ ಅಲ್ಲಿಂದ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂದಿದ ತಕ್ಷಣ ಎಲೆಕ್ಟ್ರಿಕಲ್ ಎನರ್ಜಿ ಇನ್ವಾಲ್ವ್ ಆಗಿರುತ್ತೆ, ಕೆಮಿಕಲ್ ಎನರ್ಜಿ ಇನ್ವಾಲ್ವ್ ಆಗಿರುತ್ತೆ. ಒಂದು ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಅಂತ ವರ್ಡ್ ಕೇಳ್ತೀರಾ. ವಾಟ್ ಈಸ್ ದಟ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್? ನಮ್ದು ಹೈಡ್ರೋಜನ್ ಗ್ಯಾಸ್. ವಾಟರ್ ಅಟ್ ಕ್ಯಾಥೋಡ್ ಏನ್ ಕೊಡುತ್ತೆ ಪುಟ? ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ. ಕೋಲ್ರಾಶ್ ಲಾ ಹೇಳುತ್ತೆ, ನೀವು ವೀಕ್ ಎಲೆಕ್ಟ್ರೋಲೈಟ್ಸ್ ತಗೊಂಡಾಗ ವೀಕ್ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ನಿಮ್ದು ಗ್ರಾಫ್ ಸ್ಮೂತ್ ಆಗಿ ಬರಲ್ಲ. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಹೌ ಆರ್ ಯು ಆಲ್? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಅಂಡ್ ಇವತ್ತು ನಾವು ಎಲೆಕ್ಟ್ರೋಕೆಮಿಸ್ಟ್ರಿದು ಸಮರಿ ಸೀರೀಸ್ನ ನೋಡ್ತಾ ಹೋಗ್ತೀವಿ. ಈ ಸಮರಿ ಸೀರೀಸ್ ಅಲ್ಲಿ ಬೋರ್ಡ್ಸ್ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರೋದನ್ನ ನಾವು ನಿಮಗೆ ರಿವೈಸ್ ಮಾಡ್ತೀವಿ. ವೇರಾಸ್ ನಿಮಗೆ ಇನ್ ಡೀಪ್ ಆಗಿ ನೀಟಾಗಿ ಚೆನ್ನಾಗಿ ಅರ್ಥ ಆಗೋ ಥರ ಒಂದೊಂದು ಟಾಪಿಕ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ರೆಫರ್ ಟು ಅದರ್ ವಿಡಿಯೋಸ್ ವಿಚ್ ಆರ್ ಲಾಂಗ್ ಲೆಂತ್ ವಿಡಿಯೋಸ್. ಅಲ್ಲಿ ಒಂದೊಂದು ಟಾಪಿಕ್ನು ಸ್ವಲ್ಪ ಡೀಪ್ ಲೆವೆಲಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ದಿಸ್ ಸೀರೀಸ್ ಪರ್ಟಿಕ್ಯುಲರ್ ಸೀರೀಸ್ ಶುಡ್ ಬಿ ಕಂಪ್ಲೀಟೆಡ್ ವಿತಿನ್ 60 minutes, ಕರೆಕ್ಟ್? ಸೊ ದಟ್ಸ್ ವೈ ರಿವಿಷನ್ ಆಗಿರೋದ್ರಿಂದ ಐ ಹೋಪ್ ನೀವೆಲ್ಲರೂ ಒಂದ್ಸತಿ ಓದಿದ್ದೀರಾ ಆ್ಯಂಡ್ ದೆನ್ ಯು ಹ್ಯಾವ್ ಕೇಮ್ ಹಿಯರ್. ಓಕೆ, ಸೊ ಟುಡೇ ಲೆಟ್ ಅಸ್ ರಿವೈಸ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಸೊ ಈ ಒಂದು ಸೆಷನಲ್ಲಿ ಯಾವ್ಯಾವ ಟಾಪಿಕ್ ನಾನು ಹೇಳ್ಕೊಡ್ತೀನಿ, ದಟ್ ಈಸ್ ಟೈಪ್ಸ್ ಆಫ್ ಸೆಲ್ಸ್ ಬಗ್ಗೆ ಮಾತಾಡ್ತೀನಿ. ದೆನ್ ಡೇನಿಯಲ್ ಸೆಲ್ ಪರ್ಟಿಕ್ಯುಲರ್ಲಿ ಇಟ್ಕೊಂಡು ಮಾತಾಡ್ತೀನಿ ಬಿಕಾಸ್ ಕ್ವೆಶನ್ಸ್ ಬರುತ್ತೆ ಅಲ್ಲಿಂದ. EMF ನರ್ಸ್ಟ್ ಇಕ್ವೇಶನ್, ಗಿವ್ಸ್ ಫ್ರೀ ಎನರ್ಜಿ ಚೇಂಜ್, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಇಟ್ಕೊಂಡು ಒಂದು ಮಾತಾಡ್ಕೊತ ಹೋಗೋಣ ಟಾಪಿಕ್ನ, ಅದ್ರದ್ದು ಫಾರ್ಮುಲೇಸ್ಗಳನ್ನ ತಿಳ್ಕೊತಾ ಹೋಗೋಣ. ಆಫ್ಟರ್ ದಟ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ಗಳ ಬಗ್ಗೆ ಮಾತಾಡೋಣ. ಅದರಲ್ಲೇ ವಿ ವಿಲ್ ಟಾಕ್ ಅಬೌಟ್ ಯೋರ್ ಎಲೆಕ್ಟ್ರಾಲಿಸಿಸ್ ರಿಯಾಕ್ಷನ್ಸ್ ಆ್ಯಂಡ್ ಆಲ್ಸೋ ಕರೋಷನ್ ಬಗ್ಗೆ ಮಾತಾಡೋಣ. ಆ್ಯಂಡ್ ದೆನ್ ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ ಪ್ಲಸ್ ಕೋಲ್ರಾಶ್ ಲಾ, ಫ್ಯಾರಡೇಸ್ ಲಾ ಎಲ್ಲದನ್ನು ನೋಡ್ಕೊತ ಹೋಗೋಣ. ಕ್ಲಿಯರ್? ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಸೆಷನ್ ವಿತೌಟ್ ಎನಿ ಫರ್ದರ್ ವೇಟ್. ಸೊ ಫಸ್ಟ್ ಟಾಪಿಕ್ ವಿಚ್ ಐ ವಿಲ್ ಬಿ ಡಿಸ್ಕಸಿಂಗ್ ಈಸ್ ಟೈಪ್ಸ್ ಆಫ್ ಸೆಲ್. ಎಷ್ಟು ಟೈಪ್ಸ್ ಸೆಲ್ಸ್ಗಳು ಇದಾವೆ ಆಯ್ತಾ? ದೇರ್ ಆರ್ 2 types ಆಫ್ ಸೆಲ್ಸ್ ಪರ್ಟಿಕ್ಯುಲರ್ಲಿ. ಸೊ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಗ್ಯಾಲ್ವಾನಿಕ್ ಸೆಲ್ ಅಥವಾ ಅದನ್ನ ವೋಲ್ಟಾಯಿಕ್ ಸೆಲ್ಸ್ ಅಂತಾನೂ ಕೂಡ ಕರಿತೀವಿ. ಇನ್ನೊಂದನ್ನ ಎಲೆಕ್ಟ್ರೋಲೈಟಿಕ್ ಸೆಲ್ಸ್. ಇವೆರಡು ಮಧ್ಯದಲ್ಲಿ ಇರೋ ಡಿಫ್ರೆನ್ಸ್ ಏನು? ಸೊ ನೋಡಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂದಿದ ತಕ್ಷಣ ಎಲೆಕ್ಟ್ರಿಕಲ್ ಎನರ್ಜಿ ಇನ್ವಾಲ್ವ್ ಆಗಿರುತ್ತೆ, ಕೆಮಿಕಲ್ ಎನರ್ಜಿ ಇನ್ವಾಲ್ವ್ ಆಗಿರುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಕೆಮಿಕಲ್ ಎನರ್ಜಿ ಆರ್ ದ forms of energy, and you know that energy can neither be created nor destroyed but can be converted from one form to another form. ಸೊ ಸೇಮ್ ಇಲ್ಲೂ ಕೂಡ ಅದರ ಬೇಸಿಸ್ ಮೇಲ್ಗಡೆನೆ ನಾವು ಡಿವೈಡ್ ಮಾಡಿರೋದು ಸೆಲ್ಸ್ನ. ಒಂದರಲ್ಲಿ ಕೆಮಿಕಲ್ ಎನರ್ಜಿ ಏನಾಗಿರುತ್ತೆ, ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ರಿಯಾಕ್ಷನ್ಸ್ ನಡೆಯುತ್ತೆ, ಆ ರಿಯಾಕ್ಷನ್ಸ್ ಇಂದ ಏನು ಎನರ್ಜಿ ಬರುತ್ತೆ ಆ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ. ವೆರಾಸ್ ಈ ಕೇಸಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಎಕ್ಸ್ಟರ್ನಲಿ ಫೋರ್ಸ್ ಸಪ್ಲೈ ಮಾಡ್ತೀವಿ ಸೊ ದಟ್ ಕೆಮಿಕಲ್ ರಿಯಾಕ್ಷನ್ಸ್ ಆಗಲಿ. ಆಯ್ತಾ? ಕೆಮಿಕಲ್ ರಿಯಾಕ್ಷನ್ಸ್ ತಾನಾಗ್ತಿಲ್ಲ, ನಾನು ಎಕ್ಸ್ಟರ್ನಲ್ ಫೋರ್ಸ್ ಕೊಟ್ಟು ಕೆಮಿಕಲ್ ರಿಯಾಕ್ಷನ್ಸ್ನ ಆಗೋ ಥರ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ಎಲೆಕ್ಟ್ರಿಕಲ್ ಎನರ್ಜೀಸ್ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಸೆಕೆಂಡ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಅಂದರೆ ಏನು? ಆಕ್ಸಿಡೇಷನ್ ಅಂದರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್. ಸೊ ಆ್ಯನೋಡಲ್ಲಿ ಯಾವುದೋ ಒಂದು ಮೆಟಲ್ ಸ್ಟ್ರಿಪ್ ಇರುತ್ತಲ್ವಾ, ಅಲ್ಲಿಂದ ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಕ್ಯಾಥೋಡ್ ಅಲ್ಲಿ ರಿಡಕ್ಷನ್ ಆಗುತ್ತೆ. ಕ್ಯಾಥೋಡ್ ಎಲೆಕ್ಟ್ರೋಡ್ ಅಥವಾ ಕ್ಯಾಥೋಡ್ ಹಾಫ್ ಸೆಲ್ ಅಲ್ಲಿ ಏನಿರುತ್ತೆ, ಅಲ್ಲಿ ಅಯಾನ್ ಇರುತ್ತೆ ನೋಡಿ ಸೊಲ್ಯೂಷನ್ ಒಳಗಡೆ. ಆ ಅಯಾನು ಈ ಆನೋಡ್ ಕೊಟ್ಟಿರೋ ಎಲೆಕ್ಟ್ರಾನ್ಸ್ ನ ಪಡ್ಕೊಂಡು ರೆಡ್ಯೂಸ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಏನು? ಗೇನ್ ಆಫ್ ಎಲೆಕ್ಟ್ರಾನ್ಸ್. ಅಂಡ್ ವಿರಾಸ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಅಲ್ಲೂ ಸೇಮೆ. ಆನೋಡ್ ಅಲ್ಲಿ ಯಾವತ್ತೇ ಆದ್ರೂ ಆಕ್ಸಿಡೇಷನ್ ಆಗೋದು, ಕ್ಯಾಥೋಡ್ ಅಲ್ಲಿ ಯಾವತ್ತೇ ಆದ್ರೂ ರಿಡಕ್ಷನ್ ಆಗೋದು. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಮ್ಯಾಮ್? ದ ಡಿಫ್ರೆನ್ಸ್ ಈಸ್ ಇನ್ ದ ಚಾರ್ಜ್ ಅಥವಾ ನೀವೇನು ಹೇಳ್ಬೋದು, ದಟ್ ಈಸ್ ಸೈನ್ ಅಲ್ಲಿ. ಸೊ ಏನಿರುತ್ತೆ ಪುಟ? ಸೊ ಆನೋಡ್ ಯಾವಾಗಲೂ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಆಯ್ತಾ? ಆ್ಯಂಡ್ ಕ್ಯಾಥೋಡ್ ಯಾವಾಗಲೂ ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಇದಕ್ಕೆ ಒಂದು ಕಾಮನ್ ಸೆನ್ಸ್ ಹೇಳ್ತೀನಿ. ಆ್ಯನೋಡಿಂದ ಎಲೆಕ್ಟ್ರಾನ್ ಬಂದವು, ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಆಯಿತು ಅಥವಾ ಎಲೆಕ್ಟ್ರಾನ್ನ ನಾವು ಈಚೆ ತೆಗೆದು ನಾವು ಟ್ರಾವೆಲ್ ಮಾಡಿಸ್ತಾ ಇದ್ದೀವಿ. ಎಲೆಕ್ಟ್ರಾನ್ ಈ ಕ್ಯಾಥೋಡ್ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಕ್ಯಾಥೋಡಲ್ಲಿ ಏನಿರಬೇಕು? ಪಾಸಿಟಿವ್ ಚಾರ್ಜ್ ಇರಬೇಕು. ವೈ? ಎಲೆಕ್ಟ್ರಾನ್ ಈಸ್ ನೆಗೆಟಿವ್ಲಿ ಚಾರ್ಜ್, ಆಪೋಸಿಟ್ ಅಟ್ರಾಕ್ಟ್ಸ್. ಸೊ ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ಸ್ ಪಾಸಿಟಿವ್ ಚಾರ್ಜ್. ದಟ್ಸ್ ವೈ ಕ್ಯಾಥೋಡಲ್ಲಿ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ವೆರಾಸ್ ಹಿಯರ್ ಆಪೋಸಿಟ್ ಇರುತ್ತೆ. ಇಲ್ಲಿ ಆನೋಡ್ ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ಕ್ಯಾಥೋಡ್ ನಮ್ದು ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಇದ್ರ ಬಗ್ಗೆ ಲಾಜಿಕ್ ಯು ಕ್ಯಾನ್ ಗಿವ್ ಥ್ರೂ ದ ನಮ್ದು ಬ್ಯಾಟರಿ.
ನಾವು ಮಧ್ಯದಲ್ಲಿ ಏನು ಇಕ್ತೀವಿ, ಬ್ಯಾಟ್ರಿನ ಇಕ್ತೀವಿ. ಈ ಕೇಸಲ್ಲಿ ಗೆಲ್ವೆನೋಮೀಟರ್ನ ಇಕ್ತೀವಿ. ಸೊ ಬ್ಯಾಟರಿದು ಯಾವ ರೀತಿ ಚಾರ್ಜ್ ಇರುತ್ತೆ ಅದರ ಬೇಸಿಸ್ ಮೇಲ್ಗಡೆ ನಾವಿಲ್ಲಿ ಕೂಡ ಚಾರ್ಜ್ನ ಡಿಫೈನ್ ಮಾಡ್ತಿರ್ತೀವಿ. ಬ್ಯಾಟ್ರೀಸಲ್ಲಿ ಏನಾಗುತ್ತೆ ಪುಟ್ಟ, ಸೊ ಪಾಸಿಟಿವ್ ಸೈಡ್ ಏನಿರುತ್ತೆ ಬ್ಯಾಟ್ರಿದು, ಅಲ್ಲಿಂದ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗೋದು, ಅಲ್ಲಿಂದ ಫ್ಲೋ ಆಗುತ್ತೆ ಯಾವತ್ತೇ ಆದರೂ. ಸೊ ಬಿಕಾಸ್ ಆಫ್ ದಟ್ ರೀಸನ್. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ದಟ್ ಈಸ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಇಂದ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಆಕ್ಚುಲಿ ನಿಮಗೆ ಏನದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಹೇಳಿದ್ರೆ ವೆದರ್ ದ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್ ಆರ್ ನಾಟ್. ಆ ರಿಯಾಕ್ಷನ್ ತಾನಾಗಿ ಆದರೆ ದಟ್ ವಿಲ್ ಬಿ ಸ್ಪಾಂಟೇನಿಯಸ್ ರಿಯಾಕ್ಷನ್. ಅಂಡ್ ಅಂತ ರಿಯಾಕ್ಷನ್ಗೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ನೆಗೆಟಿವ್ ಇರುತ್ತೆ. ಯಾವ ರಿಯಾಕ್ಷನ್ಸು ತಾನೇ ಆಗಲ್ಲ, ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗತ್ತೆ, ಆ ಒಂದು ರಿಯಾಕ್ಷನ್ಸ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಆಗುತ್ತೆ. ಅಂಡ್ ಅದರದ್ದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಸೊ ನೀವು ಇದನ್ನ ಬರಿಬೋದು. ಕ್ಲಿಯರ್? ಸೊ ಡಿಫ್ರೆನ್ಸ್ ಕೇಳಿದ ತಕ್ಷಣ ಆನ್ಸರ್ ಈಸ್ ವಿತ್ ಯು. ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ಸ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ದಟ್ ಈಸ್ ಒಂದು ಟ್ರಿಕ್ ಇದೆ ಪುಟ. ಸೊ ಯಾವ್ದ್ರಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಇಕ್ಬೇಕು, ರೈಟ್ ಸೈಡಲ್ಲಿ ಏನು ಇಕ್ಬೇಕು, ಆಕ್ಸಿಡೇಷನ್ ಎಲ್ಲಾಗತ್ತೆ, ಸೈನ್ ಏನು ಕನ್ಫ್ಯೂಷನ್ ಇರುತ್ತಲ್ವಾ. ಸೊ ಡೇನಿಯಲ್ ಸೆಲ್ ಅಥವಾ ನಿಮಗೆ ಒಂದು ಯಾವುದೇ ಗ್ಯಾಲ್ವಾನಿಕ್ ಸೆಲ್ ತಗೊಂಡ್ರೆ ಇದನ್ನ ನೀವು ನೆನ್ಪಿಟ್ಕೊಬೇಕು. ಗ್ಯಾಲ್ವಾನಿಕ್ ಸೆಲ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಪುಟ, ಆಯ್ತಾ? ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಹೇಳ್ತಿಲ್ಲ, ಬಿಕಾಸ್ ದಿಸ್ ಸೈನ್ ವಿಲ್ ಚೇಂಜ್ ಫಾರ್ ಎಲೆಕ್ಟ್ರೋಲೈಟಿಕ್ ಸೆಲ್, ರೆಸ್ಟ್ ವಿಲ್ ಸೇಮ್. ಸೊ ಗ್ಯಾಲ್ವಾನಿಕ್ ಸೆಲ್ಲಲ್ಲಿ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ಜಸ್ಟ್ ರಿಮೆಂಬರ್ ಲೋನ್, LOAN, ಲೋನ್. ಎಲ್ ಅಂದ್ರೇನು ಪುಟ್ಟ? ಲೆಫ್ಟ್ ಸೈಡ್. ಸೊ ಯಾವುದೇ ಸೆಲ್ ರೆಪ್ರೆಸೆಂಟೇಷನ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನೇ ಒಂದು ಸೆಲ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಯೋರ್ ಆನೋಡ್ ಆಲ್ವೇಸ್. ಓ ಅಂದ್ರೇನು ಪುಟ್ಟ? ಆಕ್ಸಿಡೇಷನ್. ಸೊ ಇದೇನು ಹೇಳ್ತಿದೆ, ಆನೋಡ್ ಅಲ್ಲಿ ಯಾವತ್ತೇ ಆದ್ರೂ ಇಂದು ಆಕ್ಸಿಡೇಷನ್ನೇ ಆಗೋದು. ಓಕೆ. ಇ ಅಂದ್ರೇನು ಪುಟ್ಟ? ಆನೋಡ್. ಎನ್ ಅಂದ್ರೇನು ಪುಟ್ಟ? ನೆಗೆಟಿವ್ಲಿ ಚಾರ್ಜ್ಡ್. ಆಪೋಸಿಟ್ ಏನು ನೋಡಿ, ಲೆಫ್ಟ್ ರೈಟ್ ಸೈಡ್ ಅಲ್ಲಿ ಏನಿರುತ್ತೆ? ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಅಲ್ಲಿ ಏನಿರುತ್ತೆ? ಕ್ಯಾಥೋಡ್ ಇರುತ್ತೆ. ಕ್ಯಾಥೋಡ್ ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ಉಲ್ಟಾ ಮಾಡಿದ್ರೆ ಮುಗ್ದು ಹೋಗುತ್ತೆ. ಈಗ ಬರೋಣ ಡೇನಿಯಲ್ ಸೆಲ್ ಬಗ್ಗೆ. ಸೊ ಫಸ್ಟ್ ಆಫ್ ಆಲ್ ಸೆಲ್ದು ನಿಮಗೆ ರೆಪ್ರೆಸೆಂಟೇಷನ್ನ ಕೊಡ್ತಾರೆ ಆ್ಯಂಡ್ ದೆನ್ ಸೆಲ್ ರಿಯಾಕ್ಷನ್ಸ್ನ ನಿಮಗೆ ಕೇಳ್ತಾ ಹೋಗ್ಬೋದು. ಸೊ ಇದ್ರ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಸಿ ಹಿಯರ್, ಇದ್ರಲ್ಲಿ ನಾವೇನು ಮಾಡ್ತೀವಿ, ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರೋಡ್ಸ್ಗಳನ್ನು ತಗೊತೀವಿ. ಸೊ ಫಸ್ಟ್ ಎಲೆಕ್ಟ್ರೋಡ್ ಐ ವಿಲ್ ಟೇಕ್ ಜಿಂಕ್ ಎಲೆಕ್ಟ್ರೋಡ್. ಆಯ್ತಾ? ಜಿಂಕ್ ನಾ ಏನು ಮಾಡಿದ್ದೀನಿ, ಜಿಂಕ್ ಮೆಟಲ್ ಇದೆಯಲ್ವಾ, ಆ ಜಿಂಕ್ ಮೆಟಲ್ದು ಒಂದು ಬಾರ್ ಥರ ಅನ್ಕೊಳ್ಳಿ, ಆ ಬಾರನ್ನು ತಗೊಂಡಿದ್ದೀನಿ. ಆಯ್ತಾ? ಅದನ್ನು ನಾನೇನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಐ ಹ್ಯಾವ್ ಕನ್ಸಿಡರ್ ಇಟ್ ಆಸ್ ಆನೋಡ್. ಆ್ಯಂಡ್ ಇನ್ನೊಂದು ಸೈಡ್ ನಾನು ಏನು ತಗೊಂಡಿದ್ದೀನಿ ಪುಟ್ಟ? ಕಾಪರ್ನ ತಗೊಂಡಿದ್ದೀನಿ. ಆಯ್ತಾ? ಸೊ ಕಾಪರ್ದು ಒಂದು ಬಾರ್ ತಗೊಂಡಿದ್ದೀನಿ ಆ್ಯಂಡ್ ದಟ್ ಈಸ್ ಮೈ ಕಾಪರ್ ಎಲೆಕ್ಟ್ರೋಡ್. ಆ್ಯಂಡ್ ಅದನ್ನು ಕ್ಯಾಥೋಡ್ ಆಗಿ ನಾನು ಇಕ್ಕಿದ್ದೀನಿ, ಕ್ಯಾಥೋಡ್. ಆ್ಯಂಡ್ ಇಲ್ಲಿ ಜಿಂಕ್ ಆನೋಡ್, ಯಾವ ಚಾರ್ಜ್ ಪುಟ? ಆನೋಡ್ ನೆಗೆಟಿವ್. ಕಾಪರ್ ಎಲೆಕ್ಟ್ರೋಡ್ ಯಾವ ಚಾರ್ಜ್ ಪುಟ? ಪಾಸಿಟಿವ್. ಕ್ಲಿಯರ್? ಇಷ್ಟಾಯಿತು. ಈಗ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಸಲ್ಯೂಷನ್ ತಗೊಂಡಿದ್ದೀನಿ. ಈ ಬಾರ್ ಏನಿತ್ತಲ್ವಾ, ಈ ಬಾರನ್ನ ನಾನು ಒಂದು ಸಲ್ಯೂಷನ್ ಒಳಗಡೆ ಏನು ಮಾಡ್ತಾ ಇದ್ದೀನಿ, ಡಿಪ್ ಮಾಡ್ತಾ ಇದ್ದೀನಿ. ಸೊ ಈ ಸಲ್ಯೂಷನ್ ಏನ್ರದ್ದು ಪುಟ? ಸಲ್ಯೂಷನು. ಸೊ ದಿಸ್ ಸಲ್ಯೂಷನ್ ಈಸ್ ಕಾಪರ್ ಸಲ್ಫೇಟ್ ಸಲ್ಯೂಷನ್. ಸೊ ಈ ಅಯಾನ್, ಈ ಒಂದು ಬಾರ್ ಯಂತ್ರದಾಗಿತ್ತು, ಸಾರಿ ಜಿಂಕ್ ಆಗಿತ್ತಲ್ವಾ, ಜಿಂಕ್ ನಾನು ಜಿಂಕ್ ಸಲ್ಫೇಟ್ ಸಲ್ಯೂಷನ್ ಒಳಗಡೆನೆ ಹಾಕೋದು. ದ ಸಲ್ಯೂಷನ್ ಕಂಟೈನಿಂಗ್ ಇಟ್ಸ್ ಓನ್ ಅಯಾನ್ಸ್. ಜಿಂಕ್ ಮೆಟಲ್ದೇ ಅಯಾನ್ಸ್ ಇಲ್ಲಿ ಕೂಡ ಇರಬೇಕು. ಸೊ ಜಿಂಕ್ ಎಲೆಕ್ಟ್ರೋಡ್ ಯಾವ್ದ್ರಲ್ಲಿ ಹಾಕ್ತಿದ್ದೀನಿ? ಜಿಂಕ್ ಸಲ್ಫೇಟ್. ಅದೇ ರೀತಿ ಕಾಪರ್ ಎಲೆಕ್ಟ್ರೋಡ್ ಯಾವ್ದ್ರಲ್ಲಿ ಹಾಕ್ತಿದ್ದೀನಿ ಪುಟ? ಕಾಪರ್ ಸಲ್ಫೇಟ್ ಸಲ್ಯೂಷನ್ ಒಳಗಡೆನೆ ನಾನು ಹಾಕ್ತಿರೋದು. ಜಿಂಕ್ ಸಲ್ಫೇಟ್, ಕಾಪರ್ ಸಲ್ಫೇಟ್. ಇದು ಇಷ್ಟ ಅರ್ಥ ಆಯ್ತು? ಓಕೆ. ಆ್ಯಂಡ್ ನಾವ್ ದ ಥಿಂಗ್ ಈಸ್, ನಿಮಗೆ ನಾನು ಹೇಳಿದ್ದೆ, ದಟ್ ಈಸ್ ಆನೋಡ್ ಅಲ್ಲಿ ಯಾವ ರಿಯಾಕ್ಷನ್ ಆಗೋದು? ಆಕ್ಸಿಡೇಷನ್. ಸೊ ಏನಾಗಬೇಕು? ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಇಲ್ಲಿ ರಿಮೂವ್ ಆಯಿತು. ಅಂಡ್ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಪುಟ್ಟ? ಎಲೆಕ್ಟ್ರಾನ್ ಗೇನ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಯಾವ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳತ್ತೆ? ಇಲ್ಲಿ ರಿಮೂವ್ ಆಗಿರೋ ಎಲೆಕ್ಟ್ರಾನ್ನೇ ಇವ್ರು ತಗೊಂತಾರೆ. ಕರೆಕ್ಟ್? ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ ಯಾವ ಕಡೆ ಅಂತ ಹೇಳ್ಬೋದು? ಇಟ್ ಈಸ್ ಫ್ರಮ್ ಆನೋಡ್ ಟು ಕ್ಯಾಥೋಡ್. ಹೇಳ್ಬೋದಾ? ಫ್ಲೋ ಆಫ್ ಎಲೆಕ್ಟ್ರಾನ್ ಯಾವ ಕಡೆ? ಆನೋಡ್ ಟು ಕ್ಯಾಥೋಡ್. ಅಂಡ್ ನಿಮಗೆ ಗೊತ್ತಿದೆ, ಫಿಸಿಕ್ಸ್ ಓದ್ತಿದ್ದೀರಾ, ಯು ಮಸ್ಟ್ ನೋ ದಟ್ ಯಾವ ಡೈರೆಕ್ಷನಲ್ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗ್ತಿದೆ, ಕರೆಂಟ್ ಅದರದ್ದು ಆಪೋಸಿಟ್ ಡೈರೆಕ್ಷನಲ್ಲೇ ನಿಮಗೆ ಬರೋದು. ಕ್ಲಿಯರ್? ಸೊ ಕರೆಂಟ್ ಏನಾಗಬೇಕು? ಆಪೋಸಿಟ್ ಡೈರೆಕ್ಷನ್. ಇವಾಗ ಎಲೆಕ್ಟ್ರಾನ್ ಏನಾದರೂ ಆನೋಡ್ ಇಂದ ಕ್ಯಾಥೋಡ್ ಹೋಗ್ತಿದ್ರೆ
ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ? ಕ್ಯಾಥೋಡ್ ಇಂದ ಆನೋಡ್ ಕಡೆ ಬರುತ್ತೆ. ಎಲ್ಲಿಂದ ಬರುತ್ತೆ ಕರೆಂಟ್? ಕ್ಯಾಥೋಡ್ ಟು ಆನೋಡ್ ಕರೆಂಟ್ ಫ್ಲೋ ಆಗುತ್ತೆ. ಇದಿಷ್ಟಾಯ್ತು. ಇವಾಗ ಕೇಳಿಸ್ಕೊಳ್ಳಿ ನೀಟಾಗಿ ಈ ಟಾಪಿಕ್ ಹೇಳೋದನ್ನ. ಜಿಂಕ್ ಈ ಮೆಟಲ್ ಇತ್ತಲ್ವಾ, ಇದರ ಮೇಲ್ಗಡೆಯಿಂದ ಒಂದು ಆಟಮ್ ಬಂತು. ಒಂದು ಆಟಮ್ 2 ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂತು. Zn2+ ಆಕ್ಸಿಡೈಸ್ ಸ್ಟೇಟ್ ಹೋಯ್ತು. ಈ Zn2+ ಅಯಾನ್ ಎಲ್ಲಿ ಬಂತು? ಈ ಸೊಲ್ಯೂಷನ್ ಒಳಗಡೆ ಬಂತು. ಸೊ ಈ ಸೊಲ್ಯೂಷನ್ ಒಳಗಡೆ Zn2+ ಅಯಾನ್ ಏನಾಗ್ತಿದಾವೆ? ಎಕ್ಸ್ಟ್ರಾ ಆಡ್ ಆಗ್ತಾನೆ ಇದಾವೆ. ಕರೆಕ್ಟ್? ಸೊ ಕೆಟಯಾನ್ ಎಕ್ಸೆಸ್ ಆಗಿಲ್ವಾ? ಪಾಸಿಟಿವ್ ಚಾರ್ಜ್ ಸ್ಪೀಶೀಸ್ ಎಕ್ಸೆಸ್ ಆಗಿದೆ ತಾನೆ. ಸೊ ದೇರ್ ಫೋರ್ ಇದು ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಿಲ್ಲ. ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ ಏನು ಹೇಳತ್ತಂತ ಹೇಳಿದ್ರೆ, ನಿಮ್ದು ನಂಬರ್ ಆಫ್ ಕೆಟಯಾನ್ ಅಂಡ್ ನಂಬರ್ ಆಫ್ ಅನಯಾನ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಈಕ್ವಲ್ ಆಗಿರಬೇಕು, ಅವಾಗಲೇ ಸ್ಟೇಬಲ್ ಇರುತ್ತೆ. ಸೊ ಇದು ನ್ಯೂಟ್ರಲ್ ಆಗಿಲ್ಲ, ಪಾಸಿಟಿವ್ ಚಾರ್ಜ್ ತುಂಬ ಜಾಸ್ತಿ ಇದೆ. ದಿಸ್ ಸೊಲ್ಯೂಷನ್ ಇಸ್ ನಾಟ್ ಸ್ಟೇಬಲ್. ಆಯ್ತಾ? ಈ ಕಡೆ ಏನಾಗ್ತಿದೆ ಪುಟ್ಟ? ಸೊಲ್ಯೂಷನ್ ಒಳಗಡೆ Cu2+ ಅಯಾನ್ ಇತ್ತಲ್ವಾ, ಅದು ಎಲೆಕ್ಟ್ರಾನ್ನ ತಗೊಂಡು ಈ ಒಂದು ಮೆಟಲ್ ಸ್ಟ್ರಿಪ್ ಇದೆಯಲ್ವಾ, ಇದ್ರ ಮೇಲ್ಗಡೆ ಹೋಗಿ ಕುತ್ಕೊಂಡ್ಬಿಡತ್ತೆ. ಸೊ ಏನಾಗ್ತಿದೆ? ಈ ಸೊಲ್ಯೂಷನ್ ಒಳಗಡೆ Cu2+ ಅಯಾನ್ ಕಡಿಮೆ ಆಗ್ತಾ ಇದಾವೆ. ಸೊ ಇಲ್ಲಿ ಇದು ಕಡಿಮೆ ಆದರೆ SO4 ಅಯಾನ್ ಜಾಸ್ತಿ ಆಗ್ತಾ ಇದಾವೆ, ನೆಗೆಟಿವ್ಲಿ ಚಾರ್ಜ್ಡ್ ಆಗಿದೆ. ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಸೊ ಫಾರ್ ದ್ಯಾಟ್ ರೀಸನ್ ನಾವೇನು ಮಾಡ್ತೀವಿ? ನಾವು ಇದ್ರ ಮಧ್ಯದಲ್ಲಿ ಒಂದು ಸಾಲ್ಟ್ ಬ್ರಿಡ್ಜ್ನ ಆ್ಯಡ್ ಮಾಡ್ತೀವಿ. ಇದ್ರ ಕೆಲಸ ಏನು? ಇಲ್ಲಿರೋ ಎಕ್ಸ್ಟ್ರಾ ಕೆಟಯಾನ್, ಇಲ್ಲಿರೋ ಎಕ್ಸ್ಟ್ರಾ ಅನಯಾನ್ನ ನ್ಯೂಟ್ರಲೈಸ್ ಮಾಡೋದು ಕೆಲಸ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಡೇನಿಯಲ್ ಸೆಲ್ ಸ್ಟ್ರಕ್ಚರ್. ಗೊತ್ತಾಯ್ತಲ್ವ ಎಲ್ಲರಿಗೂ? ನಾವು ವಿ ಕ್ಯಾನ್ ಮೂವ್ ಟುವರ್ಡ್ಸ್ ಸೆಲ್ ರಿಯಾಕ್ಷನ್. ಸೆಲ್ ಇದೆ ಇದು. ಈ ಸೆಲ್ಲಲ್ಲಿ ಏನು ರಿಯಾಕ್ಷನ್ ಆಗ್ತಿದಾವೆ ಬರೆಯಕ್ಕೆ ಕೊಟ್ರೆ ಏನು ಮಾಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಈ ಒಂದು ಸೆಲ್ಲಲ್ಲಿ ನಾವು ಹೇಳಿದಾಗ ನಾನೇನು ಹೇಳಿದೆ? ಆ್ಯನೋಡಲ್ಲಿ ಏನಾಗ್ತಿದೆ? ಈ ಮೆಟಲ್ ಮೇಲ್ಗಡೆಯಿಂದ ಜಿಂಕ್ ಆಟಮ್ ಸೊಲ್ಯೂಷನ್ ಒಳಗಡೆ ಹೋಗ್ತಿದೆ ಇನ್ ದ ಫಾರ್ಮ್ ಆಫ್ Zn2+. ಅದನ್ನೇ ಬರೆಯೋದು. ಆ್ಯನೋಡಲ್ಲಿ ಏನಾಗ್ತಿದೆ? ಜಿಂಕ್ ಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತು, ಮೆಟಲ್ ಬಾರ್ ಸಾಲಿಡ್ ಅಲ್ವಾ, ಅದು ಏನಾಗ್ತಿದೆ? ಅಯಾನ್ ಕನ್ವರ್ಟ್ ಆಗ್ತಿದೆ. ಎಲ್ಲಿ ಹೋಗ್ತಿದೆ? ಸೊಲ್ಯೂಷನ್ ಒಳಗಡೆ. ದಟ್ಸ್ ವೈ ಈಕ್ವಿಯಸ್. ಸೊ ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಆಗಿದೆ ಪುಟ್ಟ? 0 ಇಂದ ಇದ್ರ ಮೇಲ್ಗಡೆ +2 ಬರ್ತಾ ಇದೆ. ಸೊ 2 ಎಲೆಕ್ಟ್ರಾನ್ ರಿಮೂವ್ ಆಗಿದೆಯಾ? ರಿಮೂವ್ ಆಗಿರೋದ್ರ ರಿಯಾಕ್ಟೆಂಟ್ ಸೈಡ್ ಬರೀತೀರಾ, ಪ್ರಾಡಕ್ಟ್ ಸೈಡ್ ಬರೀತೀರಾ? ಪ್ರಾಡಕ್ಟ್ ಸೈಡ್. ಸೊ ಪ್ರಾಡಕ್ಟ್ ಸೈಡ್ 2 ಎಲೆಕ್ಟ್ರಾನ್ಸ್ ಬರೆದ್ರಿ. ಕ್ಯಾಥೋಡ್ ಕಡೆ ಏನಾಯ್ತು? ಸೊಲ್ಯೂಷನ್ ಒಳಗಡೆಯಿಂದ ಕಾಪರ್ 2+ ಅಯಾನ್ ಸೊಲ್ಯೂಷನ್ ಒಳಗಡೆ ಇತ್ತಲ್ವಾ, ಎಕ್ವಿಯಸ್ ಮೀಡಿಯಂ, ಅದು ಯಾವ್ದಕ್ಕೆ ಕನ್ವರ್ಟ್ ಆಯ್ತು? ಕಾಪರಿಗೆ ಕನ್ವರ್ಟ್ ಆಯ್ತು. ಹೇಗೆ ಕನ್ವರ್ಟ್ ಆಯ್ತು? ರಿಡಕ್ಷನ್ ಆಯ್ತಾ? ಅಂದ್ರೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂತು. ಸೊ ಗೇನ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸೈಡಲ್ಲಿ ಇರಬೇಕು? ರಿಯಾಕ್ಟೆಂಟ್ ಸೈಡಲ್ಲಿ 2 ಎಲೆಕ್ಟ್ರಾನ್ಸ್ ಬರೀತೀರಾ. ಸೊ ಓವರ್ ಆಲ್ ರಿಯಾಕ್ಷನ್ಸ್ ಏನಾಗುತ್ತೆ ಪುಟ? 2 ಎಲೆಕ್ಟ್ರಾನ್ಸ್ ಕ್ಯಾನ್ಸಲ್ ಔಟ್ ಆಗುತ್ತೆ ಅಂಡ್ ಮಿಕ್ಕಿರೋದು ಜಿಂಕ್ ಸಾಲಿಡ್ ಸ್ಟೇಟ್ ಪ್ಲಸ್ ಕಾಪರ್ ಎಕ್ವಿಯಸ್ aromac giving rise to zinc 2+ aqueous medium and copper solid state. So this is your overall cell reactions of Daniell cell. Daniell cell to cell reactions ಆಯ್ತು ಮ್ಯಾಮ್. ಓಕೆ, ನೆಕ್ಸ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲ್ಟ್ ಬ್ರಿಡ್ಜ್ ಸೊಲ್ಯೂಷನ್. ಸೊ ಸಾಲ್ಟ್ ಬ್ರಿಡ್ಜ್ ಏನು ಯೂಸ್ ಮಾಡಿದ್ವಲ್ವಾ, ಅದ್ರ ಒಳಗಡೆ ಏನಿದೆ, ಅದು ಏನು, ಅದರಿಂದ ಏನಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಂತ ಹೇಳಿದ್ರೆ, ಈ ಒಂದು ಸಾಲ್ಟ್ ಬ್ರಿಡ್ಜ್ ಒಳಗಡೆ ಏನು ಸೊಲ್ಯೂಷನ್ ಹಾಕಿರ್ತೀರಲ್ವಾ, ಆ ಸೊಲ್ಯೂಷನ್ ಅಥವಾ ನೀವೇನೇ ಒಂದು ಸಾಲ್ಟ್ ಹಾಕಿರ್ತೀರ ಅನ್ಕೊಳ್ಳೋಣ, ಇದರಲ್ಲಿ ಕೆಟಯಾನ್ ಅಂಡ್ ಎನಯಾನ್ ಇರುತ್ತೆ ಅಲ್ವಾ. ಸೊ ಎರಡೂ ಕೆಟಯಾನ್ ಅಂಡ್ ಎನಯಾನ್ ಇಬ್ಬರದು ಸ್ಪೀಡ್ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು. ಇವಾಗ ಈ ಕಡೆಯಿಂದ ಅನ್ಕೊಳ್ಳೋಣ, Zn2+ ನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ಯಾರು ಹೆಲ್ಪ್ ತಗೊಂತಾರೆ? ಅನಯಾನ್, ಬಿಕಾಸ್ ಆಪೋಸಿಟ್ ಚಾರ್ಜ್ ಅಟ್ರಾಕ್ಟ್. ಸೊ ಜಿಂಕ್ 2+ ಇಲ್ಲಿ ಎಕ್ಸ್ಟ್ರಾ ಐತಲ್ವಾ, ಅದನ್ನ ಕರ್ಕೊಂಬರಕ್ಕೆ ಒಬ್ಬ ಅನಯಾನ್ ಹೋಗ್ತಾನೆ. ಆ ಕಡೆ SO4 ಜಾಸ್ತಿ ಇತ್ತಲ್ವಾ, SO4 ಸಲ್ಫೇಟ್ ನ ಕರ್ಕೊಂಬರಕ್ಕೆ ಯಾರು ಹೋಗ್ತಾರೆ? ಕೆಟಯಾನ್ ಹೋಗ್ತಾನೆ. ಸೊ ಇಬ್ರು ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾ ಬರ್ತಾ ಇರಬೇಕು, ಅವಾಗ ಮಾತ್ರ ನಂದು ಒಂದು ನ್ಯೂಟ್ರಲ್ ಆಗಿ ಕೆಲಸ ನಡೀತಿರತ್ತೆ. ಸೊ ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಈ ಒಂದು ಸಾಲ್ಟ್ ಬ್ರಿಡ್ಜ್ ಅಲ್ಲಿ ನೀವೇನು ಯೂಸ್ ಮಾಡ್ತಿರಲ್ವಾ ಸಾಲ್ಟು, ಅದ್ರಲ್ಲಿ ಏನಾಗಿರ್ಬೇಕು? ಅದ್ರಲ್ಲಿ ಇರತಕ್ಕಂಥ ಕೆಟಯಾನ್ ಪಾಸಿಟಿವ್ ಅಂಡ್ ನೆಗೆಟಿವ್ಲಿ ಚಾರ್ಜ್ ಸ್ಪೀಶೀಸ್ದು ಸ್ಪೀಡ್ ಮೊಬಿಲಿಟಿ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು, ಆಲ್ಮೋಸ್ಟ್ ಸೇಮ್ ಮೊಬಿಲಿಟಿ ಇರಬೇಕು. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ದ ಅಯಾನ್ ಶುಡ್ ನಾಟ್ ರಿಯಾಕ್ಟ್ ಡ್ಯೂರಿಂಗ್ ಪ್ರೋಸೆಸ್.
ಈಗ ಜಿಂಕ್ 2+ ನ ಕರ್ಕೊಂಬರಕ್ ಹೋಗಿದ್ದು, ಇವಾಗ ಜಿಂಕ್ 2+ ಜೊತೆನೆ ರಿಯಾಕ್ಷನ್ ಮಾಡಿ ಅಲ್ಲೇ ಕುತ್ಕೊಳೋದಲ್ಲ, ಅದು ರಿಯಾಕ್ಟ್ ಆಗಬಾರ್ದು ಪುಟ. ಸೊ ಅದು ಈ ಒಂದು ರಿಯಾಕ್ಷನ್ ಮಾಡ್ದಲೆ ಆ ಪ್ರೋಸೆಸ್ ಒಳಗಡೆ ಫುಲ್ಲಿ ಇನ್ವಾಲ್ವ್ ಆಗ್ದಲೆ ಈ ಕೆಲಸನ ಮಾಡಬೇಕು. ಅಯಾನ್ಸ್ ಶುಡ್ ನಾಟ್ ರಿಯಾಕ್ಟ್ ಡ್ಯೂರಿಂಗ್ ದ ಪ್ರೋಸೆಸ್. ಥರ್ಡ್ ಪಾಯಿಂಟ್ ಏನು ಪುಟ, ಯಾವಾಗ ನೀವೊಂದು ಎಲೆಕ್ಟ್ರೋಡ್ ಇದಾವಲ್ವಾ, ಮೆಟಲ್ ಸ್ಟ್ರಿಪ್ಸ್ಗಳು, ಇದೇನಾದರೂ ಸಿಲ್ವರು, ಮರ್ಕ್ಯೂರಿ, ಲೆಡ್, ಥ್ಯಾಲಿಯಂ ಏನಾದರೂ ಯೂಸ್ ಮಾಡ್ತಿದ್ರೆ ನೀವು ಯಾವತ್ತೇ ಆದರೂ KCl ಯೂಸ್ ಮಾಡಬೇಡಿ. KCl ಈಸ್ ಯೂಸ್ಡ್ ಇನ್ ಸಾಲ್ಟ್ ಬ್ರಿಡ್ಜ್, ಬಟ್ ಈ ಒಂದು ಮೆಟಲ್ಸ್ ಅಥವಾ ಮೆಟಲ್ ಅಯಾನ್ಸಿಗೋಸ್ಕರ ಯಾವತ್ತೇ ಆದರೂ KCl ಯೂಸ್ ಮಾಡಬಾರ್ದು. ರೀಸನ್ ಏನಂತ ಹೇಳಿದ್ರೆ, ಈ ಅಯಾನ್ಸ್ಗಳು ಏನಿದಾವಲ್ವಾ, ಸಿಲ್ವರ್ದು, ಮರ್ಕ್ಯೂರಿದು, ಲೆಡ್ದು, ಥ್ಯಾಲಿಯಮ್ದು, ಈ ಒಂದು KCl ಅಲ್ಲಿ ಇರೋ ಆನಿಯಾನ್, ಕ್ಲೋರೈಡ್ ಅಯಾನ್, ಇದ್ರ ಜೊತೆ ಕಂಬೈನ್ ಆಗಿ PPT ಮಾಡಿಬಿಡತ್ತೆ, ಪ್ರೆಸಿಪಿಟೇಟ್ ಆಗ್ಬಿಡತ್ತೆ. ಆ್ಯಂಡ್ ಏನು ಮಾಡತ್ತೆ ಗೊತ್ತಾ, ಆ ಸಾಲ್ಟ್ ಬ್ರಿಡ್ಜ್ ಇತ್ತು ನೋಡಿ, ಪೈಪ್ ಥರ, ಇಲ್ಲಿ ಬ್ಲಾಕ್ ಮಾಡಿಬಿಡತ್ತೆ. ಬ್ಲಾಕ್ ಮಾಡಿದಾಗ ಆ ಮೂಮೆಂಟ್ ಆಗೋದಿಲ್ಲ, ಆ್ಯಂಡ್ ಹೆನ್ಸ್ ಆ ಪೂರಾ ಸೆಲ್ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬರೋಣ, ಫಂಕ್ಷನ್ಸ್ ಆಫ್ ಸಾಲ್ಟ್ ಬ್ರಿಡ್ಜ್ ಅಂತ ಕ್ವಶನ್ ಕೇಳ್ತಾರೆ. ಸಾಲ್ಟ್ ಬ್ರಿಡ್ಜ್ ಏನಕ್ಕೆ ಯೂಸ್ ಆಗುತ್ತೆ, ಅದಕ್ಕೆ ಏನು ಆನ್ಸರ್ ಬರೀತೀರಾ ಪುಟ? ಸೊ ದ ಫಸ್ಟ್ ಫಂಕ್ಷನ್ ಈಸ್ ಮಿನಿಮೈಸ್ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್. ಈಗ ಜಸ್ಟ್ ಥಿಂಕ್, ನಾವೇನು ಮಾಡಿದ್ವಿ, ಆ ಎರಡೆರಡು ಸೆಲ್ನ ಸಪರೇಟ್ ಮಾಡಲಿಲ್ಲ, ಒಂದ್ರ ಒಳಗಡೆನೆ ಹಾಕ್ಬಿಟ್ವಿ. ಒಂದೇ ಟಬ್ ತಗೊಂಡೆ, ಆ ಟಬ್ ಒಳಗಡೆನೆ ಜಿಂಕ್ ಸಲ್ಫೇಟು ಹಾಕ್ಬಿಟ್ಟೆ, ಕಾಪರ್ ಸಲ್ಫೇಟು ಹಾಕ್ಬಿಟ್ಟೆ, ಸಪ್ರೇಟ್ ಮಾಡಲಿಲ್ಲ ಸೆಲ್ನ. ಆ್ಯಂಡ್ ಅದ್ರ ಒಳಗಡೆನೆ ನಾನು ಒಂದು ಕಾಪರ್ ಎಲೆಕ್ಟ್ರೋಡ್ ಆ್ಯಂಡ್ ಒಂದು ಜಿಂಕ್ ಎಲೆಕ್ಟ್ರೋಡ್ ಹಾಕ್ಬಿಟ್ಟೆ, ರಿಯಾಕ್ಷನ್ ನಡೆಸ್ಬಿಟ್ಟೆ. ಇವಾಗ ಏನಾಗುತ್ತೆ ಗೊತ್ತಾ, ಈ ಕಡೆ ಏನು ಜಿಂಕ್ ಅಯಾನ್ಸ್ ಇತ್ತು ಅದು ಲೈನಾಗಿ ಹಿಂಗೆ ಕುತ್ಕೊಂಡ್ಬಿಡತ್ತೆ, ಈ ಕಡೆ ಏನು ಸಲ್ಫೇಟ್ ಅಯಾನ್ಸ್ ಇತ್ತು ಎಕ್ಸ್ಟ್ರಾ ಅದು ಲೈನಾಗಿ ಕುತ್ಕೊಂಡ್ಬಿಡತ್ತೆ. ಆ್ಯಂಡ್ ಈ ಕಡೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲೈನಾಗಿ ಕುತ್ಕೊಂಡಿರೋದ್ರಿಂದ ಒಂದು ಜಂಕ್ಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಈ ಜಂಕ್ಷನ್ ಏನು ಮಾಡತ್ತೆ ಅಂತ ಹೇಳಿದ್ರೆ, ನಂಗೇನು ಎಲೆಕ್ಟ್ರಿಕಲ್ ಎನರ್ಜಿ ಸಿಗಬೇಕಾಗಿತ್ತು ಎಕ್ಸ್ಪೆಕ್ಟೆಡ್ ಅಷ್ಟು ಸಿಗಲ್ಲ. ಸೊ ದ್ಯಾಟ್ಸ್ ವೈ ಈ ಒಂದು ಜಂಕ್ಷನ್ ರಿಮೂವ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನೇ ರಿಮೂವ್ ಮಾಡೋಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಸಾಲ್ಟ್ ಬ್ರಿಡ್ಜ್. ಹೇಗೆ ಮ್ಯಾಮ್? ಸೊ ನಾನು ಒಂದರಲ್ಲೇ ಹಾಕೋ ನೆಸೆಸಿಟಿನೇ ಇಲ್ಲ, ನಾನು ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ನ ಒಂದು ಕಂಟೈನರಲ್ಲಿ ಹಾಕಿದೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಇನ್ನೊಂದು ಕಂಟೈನರಲ್ಲಿ ಹಾಕಿದೆ, ಆ್ಯಂಡ್ ಇವೆರಡೂ ನಾನು ಕನೆಕ್ಟ್ ಮಾಡಿದೆ ಥ್ರೂ ಸಾಲ್ಟ್ ಬ್ರಿಡ್ಜ್, ಸೆಲ್ ಕಂಪ್ಲೀಟ್ ಮಾಡಿಬಿಟ್ಟೆ. ಸೆಕೆಂಡ್ ಏನು ಪುಟ? ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸ್ಪೀಶೀಸ್ ಎರಡೂ ಕಡೆ ಸೇಮ್ ಇದೆ, ಅದನ್ನ ಇದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಮೇಜರ್ ಪಾಯಿಂಟ್ಸ್ ಆಯಿತು. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಅಗೇನ್ ಈಸ್, ಏನಾದರೂ ಸಾಲ್ಟ್ ಬ್ರಿಡ್ಜ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಸೊ ಒನ್ ಸಾಲ್ಟ್ ಬ್ರಿಡ್ಜ್ ನೀವು ರಿಮೂವ್ ಮಾಡಿದ ತಕ್ಷಣ ಆ ಸೆಲ್ಲಲ್ಲಿ ಇರತಕ್ಕಂಥ ವೋಲ್ಟೇಜ್ ಏನಾಗಿರುತ್ತೆ, ಝೀರೋಗೆ ಡ್ರಾಪ್ ಆಗುತ್ತೆ. ಆಯಿತಾ? ಸೊ ವೋಲ್ಟೇಜ್ ಡ್ರಾಪ್ಸ್ ಟು ಝೀರೋ ಇಫ್ ಯು ರಿಮೂವ್ ಸಾಲ್ಟ್ ಬ್ರಿಡ್ಜ್. ಈಗ ಬರೋಣ, ದಟ್ ಈಸ್ ಎನದರ್ ಪಾರ್ಟ್. ಒಂದು ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಅಂತ ವರ್ಡ್ ಕೇಳ್ತೀರಾ. ವಾಟ್ ಈಸ್ ದಟ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್? ಯಾವುದೇ ಒಂದು ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವು ಕಿಕ್ ಸ್ಟಾರ್ಟ್ ಮಾಡಬೇಕು. ಇವಾಗ ಗಾಡಿಗಳಲ್ಲಿ ಪೆಟ್ರೋಲ್ ಇರುತ್ತೆ, ಬಟ್ ಸ್ಟಿಲ್ ಒಂದು ಕಿಕ್ ಸ್ಟಾರ್ಟ್ ಬೇಕಾಗತ್ತೆ, ರೈಟ್, ಫಂಕ್ಷನ್ ಆಗೋಕ್ಕೆ. ಅದೇ ಥರ ಇಲ್ಲೂ ಕೂಡ ಒಂದು ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ನಾವು ಅಪ್ಲೈ ಮಾಡ್ತೀವಿ. ಈ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಏನಾದರೂ ಸೆಲ್ ಪೊಟೆನ್ಷಿಯಲ್ಗಿಂತ ಜಾಸ್ತಿ, ಕಡಿಮೆ ಅಥವಾ ಈಕ್ವಲ್ ಆಗಿದ್ರೆ ಏನೇನು ಆಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೆಲ್ ಪೊಟೆನ್ಷಿಯಲ್ ಏನು ಪುಟ ಅದು ಕೇಳ್ತೀರಾ ಕ್ವೆಶನ್. ನೋಡಿ, ಈ ಒಂದು ಸೆಲ್ ಇದೆ ನಿಮ್ಮ ಗಡಿಯಾರದಲ್ಲಿ, ಆ ಸೆಲ್ಲು ಎಷ್ಟು ಅಮೌಂಟ್ ಆಫ್ ವೋಲ್ಟ್ ಎಲೆಕ್ಟ್ರಿಸಿಟಿ ಕೊಡ್ಬೋದು? 1 ವೋಲ್ಟ್ ಶೆಲ್, 2 ವೋಲ್ಟ್ ಶೆಲ್, 3 ವೋಲ್ಟ್ ಶೆಲ್, ಆ ಥರ ಬ್ಯಾಟ್ರೀಸ್ಗಳು ನೀವು ನೋಡ್ತೀರಲ್ವಾ, ಆ ಥರ. ಆಯಿತಾ? ಸೊ ಅದು ಕರೆಂಟ್ನ ಎಷ್ಟು ಕೊಡ್ತಾ ಇದೆ EMF, ದ್ಯಾಟ್ ಈಸ್ ಯೋರ್ ಸೆಲ್ ಪೊಟೆನ್ಷಿಯಲ್. ಓಕೆ, ಸೊ ಈಗ ಏನಾದರೂ ನೀವು ಎಕ್ಸ್ಟರ್ನಲ್ ಕಿಕ್ ಸ್ಟಾರ್ಟ್ ಮಾಡಕ್ಕೆ ಕೊಡ್ತಿರೋ ಪೊಟೆನ್ಷಿಯಲು ಈ ಸೆಲ್ ಪೊಟೆನ್ಷಿಯಲ್ಗಿಂತ ಕಡಿಮೆ ಇದ್ರೆ ಏನಾಗುತ್ತೆ? ನಾರ್ಮಲ್ ನಿಮ್ಮದು ಗ್ಯಾಲ್ವಾನಿಕ್ ಸೆಲ್ದು ರಿಯಾಕ್ಷನ್ ಆಗುತ್ತೆ. ಗ್ಯಾಲ್ವಾನಿಕ್ ಸೆಲ್ ರಿಯಾಕ್ಷನ್ ಏನು ಪುಟ? ಆ್ಯನೋಡ್ ಇಂದ ಕ್ಯಾಥೋಡ್ಗೆ ಎಲೆಕ್ಟ್ರಾನ್ ಫ್ಲೋ ಆಗುತ್ತೆ. ಕರೆಕ್ಟ್? ಏನಾದರೂ ಇದೇ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಈ ಸೆಲ್ ಪೊಟೆನ್ಷಿಯಲ್ಗೆ ಈಕ್ವಲ್ ಆದರೆ ಏನಾಗುತ್ತೆ? ಈಕ್ವಲ್ ಆದರೆ ಏನು ರಿಯಾಕ್ಷನ್ ನಡೆಯಲ್ಲ, ಅದು ಒಳ್ಳೆ ಫುಲ್ ಸ್ಟಾಪ್ ಫ್ರೀಸ್ ಆದಂಗೆ ಆಗ್ಬಿಡತ್ತೆ. ವೇರಾಸ್ ಈ ಕಿಕ್ ಸ್ಟಾರ್ಟಲ್ಲಿ ಕೂಡ ಎನರ್ಜಿ ಈ ಸೆಲ್ ಪೊಟೆನ್ಷಿಯಲ್ಗಿಂತ ಜಾಸ್ತಿ ಆಗಿಬಿಟ್ರೆ, ಎಕ್ಸ್ಟರ್ನಲ್ ಪೊಟೆನ್ಷಿಯಲ್
ಜಾಸ್ತಿ ಇದ್ರೆ, ಮೋರ್ ದ್ಯಾನ್ ಸೆಲ್ ಪೊಟೆನ್ಷಿಯಲ್, ದೆನ್ ವಾಟ್ ವಿಲ್ ಹ್ಯಾಪನ್, ಆ ಒಂದು ಗ್ಯಾಲ್ವಾನಿಕ್ ಸೆಲ್ ಏನಿತ್ತಲ್ವಾ ದಾಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರೋಲೈಟಿಕ್ ಸೆಲ್. ಎಲೆಕ್ಟ್ರಾಲಿಸಿಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನಾವ್ ದ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ಕ್ಯಾಥೋಡ್ ಟು ಆನೋಡ್. ಉಲ್ಟಾ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? ಓಕೆ. ಸೊ ಇಷ್ಟ ಅರ್ಥ ಆದಮೇಲೆ ನಾವು ವಿ ಕ್ಯಾನ್ ಸ್ಟಾರ್ಟ್ ವಿತ್ ಅ ಸೆಲ್ ರೆಪ್ರೆಸೆಂಟೇಷನ್. ಸೊ ಸೆಲ್ನ ಯಾವ ಥರ ನೀವು ಬರೀತೀರಾ, ಆಯ್ತಾ, ರೆಪ್ರೆಸೆಂಟ್ ಯಾವ ಥರ ಮಾಡ್ತೀರಾ, ಅದಕ್ಕೋಸ್ಕರ ನೋಡಿ ಫಸ್ಟ್ ಲೆಫ್ಟ್ ಒಂದ್ ಕಡೆ, ರೈಟ್ ಒಂದ್ ಕಡೆ ಬರ್ಕೊಂಡ್ರಾ. ಸೊ ದಿಸ್ ಇಸ್ ಮೈ, ಈ ಥರ ಇರ್ತೀನಿ ನೋಡಿ ಇಲ್ಲಿ. ಸೊ ದಿಸ್ ಇಸ್ ಮೈ ಲೆಫ್ಟ್. ಲೆಫ್ಟ್ ಅಲ್ಲಿ ಏನಿರುತ್ತೆ ಪುಟ? ಆ್ಯನೋಡ್. ದಿಸ್ ಇಸ್ ಮೈ ರೈಟ್. ರೈಟ್ ಅಲ್ಲಿ ಏನು ಇದೆ ಪುಟ? ಕ್ಯಾಥೋಡ್. ಬರದ್ರಾ? ಓಕೆ. ಸೊ ಈಗ ಈ ಸೈಡಲ್ಲಿ ಏನೇ ಒಂದು ರಿಯಾಕ್ಷನ್ಸ್ ಕೊಟ್ಟಿದ್ರೆ, ಏನೇ ಒಂದು ನಿಮ್ದು ಅಯಾನ್ಸ್ ಅಥವಾ ಮೆಟಲ್ ಕೊಟ್ಟಿದ್ರೆ ಅದು ಯಾವ ಕಡೆ ಇದೆ ಅಂತ ಅರ್ಥ? ಆ್ಯನೋಡ್ ಇದೆ ಅಂತ ಅರ್ಥ. ಈ ಕಡೆ ಯಾವುದೇ ಒಂದು ಅಯಾನ್ಸ್ ಅಥವಾ ಮೆಟಲ್ ಆಟಮ್ ಕೊಟ್ಟಿದ್ರೆ ಯಾವ ಕಡೆ ಇದೆ ಅಂತ ಅರ್ಥ? ಕ್ಯಾಥೋಡ್ ಆಗಿ ಆಕ್ಟ್ ಆಗ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಏನ್ ಮಾಡ್ತೀರಾ, ಮಧ್ಯದಲ್ಲಿ ಈ ಆ್ಯನೋಡ್ ಅಂಡ್ ಕ್ಯಾಥೋಡ್ ಏನ್ರಿಂದ ಡಿವೈಡ್ ಆಗಿತ್ತು ಪುಟ್ಟ? ಒಂದು ಸಾಲ್ಟ್ ಬ್ರಿಡ್ಜ್ ಮಧ್ಯದಲ್ಲಿ ಇತ್ತಲ್ವಾ, ಇದನ್ನೇ ಈ ಡಬಲ್ ಲೈನ್ ಇಂದ ನಾನೇನ್ ಮಾಡಿದೆ, ಡಿನೋಟ್ ಮಾಡ್ಕೊಂತ ಹೋದೆ. ನೆಕ್ಸ್ಟ್ ಯಾವ ರೀತಿ ಬರೀತೀರಾ? ರಿಯಾಕ್ಟೆಂಟ್ ಆ್ಯನೋಡ್ ರಿಯಾಕ್ಷನ್ ನಾನು ಬರ್ಸಿದೆ ನೋಡಿ. ರಿಯಾಕ್ಟೆಂಟ್ ಅದರಲ್ಲಿ ಏನಿತ್ತು ಅಂಡ್ ಅದರಲ್ಲಿ ಪ್ರಾಡಕ್ಟ್ ಏನು ಬಂತು. ಈ ಕಡೆನೂ ಸೇಮ್ ಕ್ಯಾಥೋಡ್ ರಿಯಾಕ್ಷನ್ ಬರ್ದೆ ನೋಡಿ, ಅದರಲ್ಲಿ ರಿಯಾಕ್ಟೆಂಟ್ ಏನಿತ್ತು, ಪ್ರಾಡಕ್ಟ್ ಏನು ಬಂತು, ಅದನ್ನು ಬರೀತೀರಾ? ಈಗ ಬರೋಣ ರಿಯಾಕ್ಷನ್ಗೆ. ಆ್ಯನೋಡ್ ಅಲ್ಲಿ ಏನಾಗುತ್ತೆ? ಆಕ್ಸಿಡೇಷನ್. ಕರೆಕ್ಟ್, ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಸೊ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರತಕ್ಕಂಥ ಒಂದು ಆಟಮ್ ಇರ್ಬೇಕಲ್ವಾ. ಸೊ ರಿಯಾಕ್ಟೆಂಟ್ ಏನಾಗಿರ್ಬೇಕು? ಜಿಂಕ್. ಬರ್ದೆ ಸಾಲಿಡ್ ಸ್ಟೇಟ್. ಜಿಂಕ್ ಏನಕ್ಕೆ ಕನ್ವರ್ಟ್ ಆಯ್ತು? Zn2+, ಬರ್ದೆ. ವೆರಾಸ್ ಕ್ಯಾಥೋಡ್ ಅಲ್ಲಿ ಏನಾಯ್ತು ಪುಟ? ರಿಡಕ್ಷನ್. ಸೊ ಅಯಾನ್ ಇಂದ ಒಂದು ನ್ಯೂಟ್ರಲ್ ಸ್ಟೇಟಿಗೆ ಹೋಯ್ತು. ಸೊ ಏನಾಯ್ತು? ರಿಯಾಕ್ಟೆಂಟ್ ಯಾವ್ದಿತ್ತು? ಕಾಪರ್ 2+, ಇಲ್ಲಿ ಬರ್ದೆ. ಪ್ರಾಡಕ್ಟ್ ಏನು ಬಂದಿತ್ತು? ಕಾಪರ್. ಏಕ್ವಿಯಸ್ ಅಲ್ಲ ಇಲ್ಲಿ, ದಿಸ್ ಇಸ್ ಸಾಲಿಡ್ ಅಂಡ್ ದಿಸ್ ಇಸ್ ಏಕ್ವಿಯಸ್. ಸ್ವಲ್ಪ ಮಿಸ್ಟೇಕ್ ಇದೆ ಇಲ್ಲಿ, ಪ್ಲೀಸ್ ಕರೆಕ್ಟ್ ಇಟ್. ಸೊ ಈ ತರ ಇದ್ಬೇಕಿಲ್ಲಿ. ದಿಸ್ ಈಸ್ ಏಕ್ವಿಯಸ್ ಅಂಡ್ ದಿಸ್ ಇಸ್ ಸಾಲಿಡ್. ಓಕೆ, ಸೆಲ್ ರೆಪ್ರೆಸೆಂಟೇಷನ್ ಇಲ್ಲಿಗೆ ಮುಗಿತು. ನೆಕ್ಸ್ಟ್ ಟಾಪಿಕ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ನಮ್ಗಿವಾಗ ನಾನೇನು ಹಾಫ್ ಸೆಲ್ ಇಟ್ಕೊಂಡಿದೆ ನೋಡಿ, ಕ್ಯಾಥೋಡ್ ಎಲೆಕ್ಟ್ರೋಡ್, ಆ್ಯನೋಡ್ ಎಲೆಕ್ಟ್ರೋಡ್ ಅಂತ ಇಟ್ಕೊಂಡಿದೆ ಅಲ್ವಾ. ಸೊ ಅದರ ಬೇಸಿಸ್ ಮೇಲ್ಗಡೆ ಅದು ಎಷ್ಟು ಒಂದು ಎಲೆಕ್ಟ್ರಾನ್ನ ಎಷ್ಟು ಈಸಿಲಿ ಕೊಡ್ಬೋದು ಅದ್ರ ಬಗ್ಗೆ ಅದು ಇನ್ಫಾರ್ಮೇಶನ್ ಕೊಡೋದು. ಸೊ ಆಸ್ 2 ಟೈಪ್ ಆಫ್ ಎಲೆಕ್ಟ್ರೋಡ್ ಆಗಿದಾವೆ, ಕ್ಯಾಥೋಡ್ ಅಂಡ್ ಆ್ಯನೋಡ್. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಫೈನ್ ಮಾಡಕ್ಕೆ ನಮ್ಮ ಹತ್ರ ಏನಿದೆ? 2 ವೇಸ್ಗಳಿದಾವೆ. 2 ವೇಸ್ಗಳಿದಾವೆ. ಸೊ ದ ಫಸ್ಟ್ ವೇ ಈಸ್ ರಿಡಕ್ಷನ್ ಪೊಟೆನ್ಷಿಯಲ್. ದಟ್ ಈಸ್ ಕ್ಯಾಥೋಡ್ ನ ಇಟ್ಕೊಂಡು ಅದ್ರ ಪೊಟೆನ್ಷಿಯಲ್ ಬಗ್ಗೆ ಮಾತಾಡೋದು. ಎನದರ್ ಈಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಆಯ್ತಾ, ಆ್ಯನೋಡ್ ನ ಇಟ್ಕೊಂಡು. ಸೊ ನೇಮ್ ಅಲ್ಲಿ ಇದೆ ನೋಡಿ, ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟು ರೆಡ್ಯೂಸ್ ಆಗ ಸಾಧ್ಯತೆಗಳಿದಾವೆ. ರೆಡ್ಯೂಸ್ ಆಗಬೇಕು ಅಂದ್ರೆ ಏನು? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್. ರಿಡಕ್ಷನ್ ಅಂದ್ರೆ ಏನು? ಎಲೆಕ್ಟ್ರಾನ್ ನ ಗೇನ್ ಮಾಡೋದು. ಸೊ ಹೇಳ್ಬೋದಾ? ದ ಟೆಂಡೆನ್ಸಿ ಆಫ್ ಎನ್ ಎಲೆಕ್ಟ್ರೋಡ್ ಟು ಗೇನ್ ಎಲೆಕ್ಟ್ರಾನ್. ಎಷ್ಟು ಈಸಿಲಿ ಅದು ಎಲೆಕ್ಟ್ರಾನ್ ನ ಗೇನ್ ಮಾಡುತ್ತೆ ಅಷ್ಟು ಜಾಸ್ತಿ ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಇರುತ್ತೆ. ಆಕ್ಸಿಡೇಷನ್ ಪೊಟೆನ್ಷಿಯಲ್, ಆಕ್ಸಿಡೈಸ್ ಅಂದ್ರೆ ಏನು? ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳೋದು. ಟೆಂಡೆನ್ಸಿ ಆಫ್ ಎನ್ ಎಲೆಕ್ಟ್ರೋಡ್ ಟು ಲೂಸ್ ಎಲೆಕ್ಟ್ರಾನ್. ಎಷ್ಟು ಈಸಿಲಿ ಅದು ಎಲೆಕ್ಟ್ರಾನ್ ನ ಲೂಸ್ ಮಾಡುತ್ತೆ ಅಷ್ಟು ಜಾಸ್ತಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರುತ್ತೆ. ಈಗ ಎರಡನ್ನೂ ಒಂದು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ನೋಡಿ. ಏನಾದ್ರೂ ಒಂದು ಮೆಟಲ್ಗೆ ಎಲೆಕ್ಟ್ರಾನ್ ತಗೊಳ್ಳೋ ಟೆಂಡೆನ್ಸಿ ಜಾಸ್ತಿ ಇದೆ, ತಗೊಳ್ಳೋ ಎಬಿಲಿಟಿ ಜಾಸ್ತಿ ಇದೆ, ಕೊಡೋ ಎಬಿಲಿಟಿ ಆಬ್ವಿಯಸ್ಲಿ ಕಡಿಮೆ ಇರತ್ತಾ? ಆಪೋಸಿಟ್ ಥಿಂಗ್ ಅಲ್ವಾ. ಯಾರಿಗಾದ್ರೂ ದುಡ್ಡು ಇಸ್ಕೊಳ್ಳೋದು ತುಂಬಾ ಅಭ್ಯಾಸ ಇರೋರು ದುಡ್ಡು ಕೊಡ್ತಾರಾ? ಯೂಶಲಿ ಕೊಡಲ್ಲ ಅವರು. ಕರೆಕ್ಟ್, ಸೇಮ್ ಥಿಂಗ್ ಹಿಯರ್. ಸೊ ಏನಾದ್ರೂ ರಿಡಕ್ಷನ್ ಪೊಟೆನ್ಷಿಯಲ್ ಏನಿದೆ, ಈ ರಿಡಕ್ಷನ್ ಪೊಟೆನ್ಷಿಯಲ್ ಪಾಸಿಟಿವ್ ಆಗಿದ್ರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ನೆಗೆಟಿವ್ ಇರುತ್ತೆ. ಏನಾದ್ರೂ ರಿಡಕ್ಷನ್ ಪೊಟೆನ್ಷಿಯಲ್ ನೆಗೆಟಿವ್ ಆದ್ರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಪಾಸಿಟಿವ್ ಇರುತ್ತೆ. ಲೆಟ್ಸ್ ಸೇ ಈ ಒಂದು ಮೆಟಲ್ದು ಆಯ್ತಾ ರಿಡಕ್ಷನ್ ಪೊಟೆನ್ಷಿಯಲ್ ನಿಮಗೆ ಕೊಟ್ಟಿದ್ದಾರೆ 9+
9.2 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಜಸ್ಟ್ ಆ್ಯಂಡ್ ನಂಬರ್ ಆಯ್ತಾ, +9.2. ಅದ್ರದೇ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಾಗತ್ತೆ ಅಂತ ಕೇಳಿದ್ರೆ ಏನ್ ಬರೀತೀರಾ, -9.2. ನಂಬರ್ ಸೇಮ್ ಇರುತ್ತೆ, ಜಸ್ಟ್ ಸೈನ್ ನ ಚೇಂಜ್ ಮಾಡ್ಬಿಡಿ. ಓಕೆ, ದಟ್ ಈಸ್ ಅಬೌಟ್ ಯುವರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಈಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗೊತ್ತಾದ್ರೆ ನಾವು ಯು ಆರ್ ರೆಡಿ ಟು ಗೋ ಫಾರ್ EMF. EMF ನ ಇನ್ನೊಂದು ಏನ್ ಕರಿತೀರಾ, ಸೆಲ್ ಪೊಟೆನ್ಷಿಯಲ್ ಅಂತಾನು ಕೂಡ ಕರಿತೀರಾ. ಸೊ EMF ಏನು ಪುಟ, ಯಾವಾಗ ನೀವು ಕ್ಯಾಥೋಡ್ ಅಂಡ್ ಆನೋಡ್ ಎರಡನ್ನೂ ಕನೆಕ್ಟ್ ಮಾಡ್ತೀರಾ, ಕನೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ಎಲೆಕ್ಟ್ರಿಸಿಟಿ ಸಿಗ್ತಾ ಇದೆ ಆಯ್ತಾ, ದಾಟ್ ಈಸ್ ಯೋರ್ EMF. ಓಕೆ, ಸೊ ಅದ್ರದ್ ಬಗ್ಗೆ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಪುಟ. ಸೊ ನೋಡಿ, ಎರಡು ಮೆಥಡ್ಸ್ ಇದೆ. ಸೊ ನನ್ನ ಹತ್ರ ಎರಡು ಪೊಟೆನ್ಷಿಯಲ್ಸ್ಗಳಿದ್ವು, ಕರೆಕ್ಟ್, ಒಂದು ರಿಡಕ್ಷನ್ ಒಂದು ಆಕ್ಸಿಡೇಷನ್. ಇವೆರಡನ್ನು ಯೂಸ್ ಮಾಡ್ಕೊಂಡು ಒಂದೊಂದು ಫಾರ್ಮುಲಾ ಬರೀಬಹುದು. ಸೊ ಫಸ್ಟ್ ಫಾರ್ಮುಲಾ ಇಸ್ ಇನ್ ಟರ್ಮ್ಸ್ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಂಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ನ ಇಟ್ಕೊಂಡು ಹೇಗೆ ಮಾಡ್ತೀರಾ. ಇನ್ನೊಂದು ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೂಡ ನೀವು ಡಿಫೈನ್ ಮಾಡ್ಕೊಂತ ಹೋಗ್ಬೋದು. ಸೊ ಫಸ್ಟ್ ಒಂತಿಗೆ ಬರೋಣ. ಸೊ ಫಸ್ಟ್ ಒಂತ್ ಯಾವ್ದಾಗಿದೆ ಪುಟ, ದಟ್ ಈಸ್ EMF is equal to reduction potential of cathode. ಯಾವ್ದು ಕ್ಯಾಥೋಡ್ ಇದೆಯಲ್ವಾ ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಮಾಡಬೇಕು. ಫಸ್ಟು ಕ್ಯಾಥೋಡ್ ತಗೊಂತೀರಾ ಅಂಡ್ ದೆನ್ ಮೈನಸ್ ಮಾಡ್ತೀರಾ ವಿತ್ ಆನೋಡ್, ದೆನ್ ನಿಮ್ಗೆ ಏನ್ ಸಿಗುತ್ತೆ, EMF ಸಿಗುತ್ತೆ. ಆಕ್ಸಿಡೇಷನ್ ಪೊಟೆನ್ಷಿಯಲ್ ತಗೊಂತಿರ್ಬೇಕಾದ್ರೆ ಫಸ್ಟ್ ನೀವು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ತಗೊಂತೀರಾ ಅಂಡ್ ದೆನ್ ಮೈನಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್. ಸೊ ಆಕ್ಸಿಡೇಷನ್ ಪೊಟೆನ್ಷಿಯಲ್ ನ ಯೂಸ್ ಮಾಡ್ಬಿಟ್ಟು ನಮ್ದು EMF ತೆಗೆಯೋದು ರೇರ್ ಆಗಿ ಕೇಳ್ತಾರೆ, ವೆರಾಸ್ ರಿಡಕ್ಷನ್ ಪೊಟೆನ್ಷಿಯಲ್ ನ ಯೂಸ್ ಮಾಡ್ಕೊಂಡು EMF ತೆಗೀರಿ ಅಂತ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾರೆ. ಸೊ ಏನ್ ನೆನ್ಪಿಟ್ಕೊಂತೀರಾ EMF, ಜಸ್ಟ್ ಯು ಕ್ಯಾನ್ ರಿಮೆಂಬರ್ ಕ್ಯಾಥೋಡ್ ಮೈನಸ್ ಆನೋಡ್ ಅಥವಾ ರೈಟ್ ಮೈನಸ್ ಲೆಫ್ಟ್, ಇಷ್ಟು ನೆನ್ಪಿಟ್ಕೊಂಡ್ರೆ ಮುಗ್ದು ಹೋಗುತ್ತೆ. ಕ್ಲಿಯರ್? ಓಕೆ, so next one is your delta G and E naught of the cell. So delta G and E naught of the cell ಯಾವ ತರ, delta G ಅಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್, ಈ ಸೆಲ್ ಅಂದ್ರೆ ಏನು ಪುಟ, EMF ಆಯ್ತಾ. ಇದ್ರ ಮಧ್ಯದಲ್ಲಿ ಇರೋ ರಿಲೇಶನ್ಶಿಪ್ ಏನಿದೆ, ಸೊ ದ ರಿಲೇಶನ್ ಈಸ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಇಸ್ ಈಕ್ವಲ್ ಟು -NF E ಸೆಲ್. ಎನ್ ಅಂದ್ರೇನು ಪುಟ, ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ ಸೆಲ್ ರಿಯಾಕ್ಷನ್ ಅಲ್ಲಿ, ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಗಿದೆ ಅದ್ರ ಬಗ್ಗೆ ಇದು ಇನ್ಫಾರ್ಮೇಶನ್ ಕೊಡೋದು. ಅಂಡ್ ಎಫ್ ಅಂತ ಹೇಳಿದ್ರೆ ಫ್ಯಾರಡೇಸ್ ಆಯ್ತಾ, ಫ್ಯಾರಡೇಸ್. ಸೊ ಫ್ಯಾರಡೇಸ್ ಇರುತ್ತೆ. ಇ ಅಂತ ಹೇಳಿದ್ರೆ EMF ಹೇಳಿದೆ. ಸೊ ಈ ಎಫ್ ವ್ಯಾಲ್ಯೂನ ನಾವೇನ್ ಮಾಡ್ತೀವಿ, ನಾವು ಇನ್ ಟರ್ಮ್ಸ್ ಆಫ್ ನಮ್ದು ಎಲೆಕ್ಟ್ರಿಸಿಟಿಯಲ್ಲಿ 1 ಫ್ಯಾರಡ್ ಇಸ್ ಈಕ್ವಲ್ ಟು 96,500 ಕೂಲಮ್ಸ್ ಅಂತ ಬರಿತೀವಿ. ಸೊ ಇಲ್ಲಿ ಬರ್ದೆ ಇದೇನೆ, ಎಫ್ ಫ್ಯಾರಡ್ ನ 96,500 ಕೂಲಮ್ ಬರ್ದೆ, EMF ಎಷ್ಟು ಸಿಕ್ಕಿದೆ ಅದನ್ನ ಬರೀತೀರಾ ಅಂಡ್ ಎನ್ ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ ಅದರ ನಂಬರ್ ಬರೀತೀರಾ ಅಂಡ್ ದೆನ್ ಯು ವಿಲ್ ಗೆಟ್ ಡೆಲ್ G ವ್ಯಾಲ್ಯೂ, ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್. ಮೈನಸ್ ನ ಮರಿಬೇಡಿ. ಕ್ಲಿಯರ್? ಓಕೆ, ಈಗ ಬರೋಣ ಟೈಪ್ ಆಫ್ ರಿಯಾಕ್ಷನ್ ಹೇಗಿದಾಗುತ್ತೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ನಾನೇನ್ ಹೇಳಿದ್ದೆ, ನೆಗೆಟಿವ್ ಇದ್ರೆ ಸ್ಪಾಂಟೇನಿಯಸ್, ಪಾಸಿಟಿವ್ ಇದ್ರೆ ನಾನ್ ಸ್ಪಾಂಟೇನಿಯಸ್, ಝೀರೋ ಇದ್ರೆ ಇಕ್ವಿಲಿಬ್ರಿಯಂ ಇದೆ ಅಂತ ಅರ್ಥ. ಈಗ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಸ್ಪಾಂಟೇನಿಯಸ್ ಆಗಬೇಕು ಅಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ಏನಾಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು. ಇಲ್ಲಿ ಆಲ್ರೆಡಿ ನೆಗೆಟಿವ್ ಸೈನ್ ಇದೆ. ಸೊ ನೆಗೆಟಿವ್ ಆಗಬೇಕು ಅಂದ್ರೆ E ನಾಟ್ ಆಫ್ ದ ಸೆಲ್ ನೆಗೆಟಿವ್ ಇರ್ಬೇಕಾ ಪಾಸಿಟಿವ್ ಇರ್ಬೇಕಾ, ಪಾಸಿಟಿವ್. ಇದೇನಾದ್ರೂ ನೆಗೆಟಿವ್ ಆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಅಂಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ವ್ಯಾಲ್ಯೂ ಪಾಸಿಟಿವ್ ಬಂದ್ಬಿಡತ್ತೆ. ಸೊ ಫಾರ್ ಸ್ಪಾಂಟೇನಿಯಸ್ ರಿಯಾಕ್ಷನ್ EMF ಯಾವಾಗಲೂ ಪಾಸಿಟಿವ್ ಇರಬೇಕು ಅಂಡ್ ಫಾರ್ ನಾಟ್ ಸ್ಪಾಂಟೇನಿಯಸ್ ರಿಯಾಕ್ಷನ್ EMF ನೆಗೆಟಿವ್ ಬರುತ್ತೆ ಅಂಡ್ ಇಕ್ವಿಲಿಬ್ರಿಯಂ ಇದ್ದಾಗ EMF ಝೀರೋ ಇರುತ್ತೆ. ಆಯ್ತಾ, ಇದಾಯ್ತು. ನೆಕ್ಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಯೋರ್ ನರ್ಸ್ಟ್ ಈಕ್ವೇಶನ್. ಈ ಟಾಪಿಕ್ ಮೇಲ್ಗಡೆನೂ ಕ್ವೆಶನ್ ಬರುತ್ತೆ. ಸೊ ನರ್ಸ್ಟ್ ಈಕ್ವೇಶನ್ ಬರೆಯೋದಕ್ಕೋಸ್ಕರ ಒಂದು ನಾವು ಜನರಲ್ ರಿಯಾಕ್ಷನ್ ತಗೊಂಡಿದ್ದೀನಿ. A moles of A reactant react with B moles of B reactant to give C moles of C product and D moles of D product. ಬರದ್ನಾ, ಈ ಕಡೆ ರಿಯಾಕ್ಟೆಂಟ್ ಈ ಕಡೆ ಪ್ರಾಡಕ್ಟ್ ಬರ್ತಿದ್ದೀನಿ. ಸೊ ಫಾರ್ಮುಲಾ ಯಾವ ತರ ಇದೆ ಅಂತ ಹೇಳಿದ್ರೆ, E ಆಫ್ ದ ಸೆಲ್
ಈಸ್ ಈಕ್ವಲ್ ಟು ಇ ನಾಟ್ ಆಫ್ ದ ಸೆಲ್. ಇ ನಾಟ್ ಆಫ್ ದ ಸೆಲ್ ಏನು ಪುಟ? ಸ್ಟ್ಯಾಂಡರ್ಡ್ ಇ ಎಮ್ ಎಫ್ ಅದು. ಸೊ ಸ್ಟ್ಯಾಂಡರ್ಡ್ ಇ ಎಮ್ ಎಫ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಅಲ್ಲಿ ನೀವು ತೆಗೆದಿರ್ತೀರಾ. ಸೊ ಆ ಇ ಎಮ್ ಎಫ್ ಮೈನಸ್ ಮಾಡ್ತೀರಾ 2.303 ಆರ್ ಟಿ. ಆರ್ ಅಂತ ಹೇಳಿದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಟೆಂಪರೇಚರ್, ಎನ್ ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಿದೆ, ಅಂಡ್ ಎಫ್ ಇಸ್ ಯುವರ್ ಫ್ಯಾರಡೆ, ದಟ್ ಈಸ್ 96,500. ಲಾಗ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಬರೀಬೇಕು. ಸೊ ಪ್ರಾಡಕ್ಟ್ ಯಾವುದು ಪುಟ? ಸಿ ಅಂಡ್ ಡಿ. ಸೊ ಬ್ರಾಕೆಟ್ಸ್ ಅಲ್ಲಿ ಸಿ ಡಿ ಬರ್ತೆ. ಅಂಡ್ ಅದ್ರ ಪಕ್ಕ ಏನ್ ಮೋಲ್ಸ್ ಇದಾವಲ್ವಾ ಅದನ್ನೇ ಅದರದ ಪವರ್ ಆಗಿ ಬರೀತೀನಿ. ಅಂಡ್ ಡಿನಾಮಿನೇಟರ್ ಅಲ್ಲಿ ಏನ್ ತಗೊಂತೀನಿ? ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ರೇಸಡ್ ಟು ಇಟ್ಸ್ ಸ್ಟಾಕ್ಯೋಮೆಟ್ರಿ ಕೋಎಫಿಷಿಯಂಟ್. ಸೊ ಎಗೆ ಸ್ಟಾಕ್ಯೋಮೆಟ್ರಿ ಕೋಎಫಿಷಿಯಂಟ್ ಮೋಲ್ಸ್ ಏನಿದಾವೆ? ಎ ಇದಾವೆ. ಸೊ ಎ ಪವರ್ ಎ ಆ ತರ ಬರ್ತಿದ್ದೀನಿ. ಈಗ ಏನಾದರೂ ನಾನು ಹೇಳ್ತೀನಿ ಈ ರಿಯಾಕ್ಷನ್ 298 ಕೆಲ್ವಿನ್ ಅಲ್ಲಿ ನಡೀತಾ ಇದೆ, ಸ್ಟ್ಯಾಂಡರ್ಡ್ ಕಂಡೀಷನ್ ಅಲ್ಲಿ ನಡೀತಾ ಇದೆ. ಅವಾಗ ಏನ್ ಹೇಳ್ತೀರಾ ಪುಟ? ಇ ಆಫ್ ದ ಸೆಲ್ ಏನಾಗೋಗುತ್ತೆ? ಟೆಂಪರೇಚರ್ ಪ್ಲೇಸ್ ಅಲ್ಲಿ ನೀವೇನ್ ಮಾಡ್ತೀರಾ? 298 ಕೆಲ್ವಿನ್ ಹಾಕ್ತೀರಾ. ಗ್ಯಾಸ್ ಕಾನ್ಸ್ಟೆಂಟ್ ನೀವು ಬರ್ಕೊಂಡ್ಬಿಡ್ತೀರಾ, ಫ್ಯಾರಡೇಸು ಬರ್ಕೊಂಡ್ಬಿಡ್ತೀರಾ. ಅಂಡ್ ಇಷ್ಟು ವ್ಯಾಲ್ಯೂಸ್ನ ನೀವು ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಯು ವಿಲ್ ಗೆಟ್ 0.0591. ಅಂಡ್ ನಾರ್ಮಲ್ ಎನ್ ಬರ್ದಿ ಲಾಗ್ ಕ್ಯೂ. ಕ್ಯೂ ಏನ್ ಡಿಫೈನ್ ಮಾಡ್ತಾ ಇದೆ? ಈ ವ್ಯಾಲ್ಯೂ. ಇದನ್ನ ಏನ್ ಕರಿತೀರಾ? ರಿಯಾಕ್ಷನ್ ಕೋಶಂಟ್ ಅಂತ ಕರಿತೀರಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ನರ್ಸ್ಟ್ ಈಕ್ವೇಶನ್. ಈಗ ನಿಮಗೆ ಕೇಳ್ತಾರೆ ಈ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಅಂಡ್ ಇ ಆಫ್ ದ ಸೆಲ್ ಅಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನಡುವೆ ಇರತಕ್ಕಂಥ ಒಂದು ರಿಲೇಷನ್. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೇನು? ಈ ಒಂದು ನಮ್ದು ರಿಯಾಕ್ಷನ್ ಕೋಶಂಟ್ ಇತ್ತು ನೋಡಿ, ಈ ರಿಯಾಕ್ಷನ್ ಕೋಶಂಟು ಅಟ್ ಇಕ್ವಿಲಿಬ್ರಿಯಂ. ಈಗ ಇಲ್ಲಿ ನಾನು ತೆಗ್ದಿರೋದು ರಿಯಾಕ್ಷನ್ ನಡೀತಿರ್ಬೇಕಾದ್ರೆ ಯಾವ್ದಾರು ಟೈಮಲ್ಲಿ ನಾನು ತೆಗಿಬೋದು. ಬಟ್ ಈ ಒಂದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ದಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಅಟ್ ಇಕ್ವಿಲಿಬ್ರಿಯಂ. ಅಂಡ್ ಇಕ್ವಿಲಿಬ್ರಿಯಂ ಅಲ್ಲಿ ಏನಾಗಿರುತ್ತೆ? ನಾನು ಹೇಳಿದೆ ನಿಮ್ದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಕೂಡ 0 ಆಗಿರುತ್ತೆ ಅಂಡ್ ಇ ಎಮ್ ಎಫ್ ಕೂಡ 0 ಆಗಿರುತ್ತೆ. ಸೊ ಈಗ ಈ ಫಾರ್ಮುಲಾದಲ್ಲಿ ಬನ್ನಿ, ಇದು ವ್ಯಾಲ್ಯೂ 0 ಆಯ್ತು, ಈ ಸೆಲ್ದು ವ್ಯಾಲ್ಯೂ 0 ಆಯ್ತು. ದೆನ್ ನೀವೇನ್ ಮಾಡ್ತೀರಾ? ಇದನ್ನ ಈ ಕಡೆ ತಗೊಂಡ್ಬರ್ತೀರಾ, ಜಸ್ಟ್ ಲೈಕ್ ದಟ್ ನೀವು ಫಾರ್ಮುಲೆ ತಗೋತೀರಾ. ಸೊ ಏನ್ ತಗೊಂಡ್ರಿ? ಇ ನಾಟ್ ಈಸ್ ಈಕ್ವಲ್ ಟು 2.303 ಆರ್ ಟಿ ಎನ್ ಎಫ್ ಲಾಗ್ ಕ್ಯೂ ಪ್ಲೇಸ್ ಅಲ್ಲಿ ಕೆ ಸಿ ಬರೀತೀರಾ. ದಿಸ್ ಡಿಫೈನ್ಸ್ ದಟ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇದೆ ಅಂಡ್ ಇಕ್ವಿಲಿಬ್ರಿಯಂ ಕಂಡೀಷನ್ ಇತ್ತು. ಅದಕ್ಕೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮಧ್ಯದಲ್ಲಿ ಇರೋ ರಿಲೇಷನ್ ಏನು ಪುಟ? ದಟ್ ಈಸ್ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ ಟು -2.303 ಆರ್ ಟಿ ಲಾಗ್ ಕೆ ಸಿ. ಈ ಒಂದು ರಿಲೇಷನ್ ಎರಡು ನಿಮಗೆ ಗೊತ್ತಿರಲೇಬೇಕು. ಓಕೆ, ಅಂಡ್ ಆಫ್ಟರ್ ದಿಸ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಎನದರ್ ಇಂಪಾರ್ಟೆಂಟ್ ಥಿಂಗ್. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಏನು ಪುಟ? ಸೊ ನಿಮ್ದು ರಿಡಕ್ಷನ್ ಪೊಟೆನ್ಷಿಯಲ್ನ ಎಲ್ಲ ಎಷ್ಟೊಂದು ಮೆಟಲ್ಸ್ದು ಅಥವಾ ಯಾವುದೇ ಒಂದು ವಾಟರ್ದಾಗಿರ್ಬೋದು ಎಲ್ಲಾದ್ರದ್ದು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟ್ ಯಾವ ಥರ ಇರತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಡಿಕ್ರೀಸಿಂಗ್ ಆರ್ಡರ್. ಸೊ ಪಾಸಿಟಿವ್, 0, ನೆಗೆಟಿವ್ ಈ ಥರ ಒಂದು ನಿಮಗೆ ಲಿಸ್ಟ್ ಕೊಡ್ತಾರೆ. ಆ್ಯಂಡ್ ಇದೇ ಲಿಸ್ಟ್ನ ನೀವೇನು ಕರಿತೀರಾ? ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀರಾ. ಲೈಕ್ ದಿಸ್ ನಾನು ಒಂದು ಬರೆದಿದ್ದೀನಿ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ ಪುಟ ಇಲ್ಲಿ. ಸೊ ದಟ್ ಈಸ್ ರಿಡಕ್ಷನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಪರ್ಟಿಕ್ಯುಲರ್ಲಿ. ಆ್ಯಂಡ್ ಇಲ್ಲಿ ಏನಾಗ್ತಿದೆ? 0 ಇದೆ. ಈ ಕಡೆ ಹೋಗ್ತಾ ಹೋಗ್ತಾ ನೆಗೆಟಿವ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಈ ಕಡೆ ಹೋಗ್ತಾ ಹೋಗ್ತಾ ಪಾಸಿಟಿವ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಏನ್ ನೆನ್ಪಿಟ್ಕೊಬೇಕು ನೋಡಿ, 0 ಪ್ಲೇಸಲ್ಲಿ ಏನಿರತ್ತೆ? ಹೈಡ್ರೋಜನ್. ಹೈಡ್ರೋಜನ್ ನಾವು ಅಸ್ಯೂಮ್ ಮಾಡ್ಕೊಂಡಿದೀವಿ ದಟ್ ಇಟ್ ಈಸ್ 0. ಆಯ್ತಾ? ಅದಾದ್ಮೇಲೆ ನೋಡಿ ಏನ್ ನೆನ್ಪಿಟ್ಕೊಬೇಕು, ಹೈಡ್ರೋಜನ್ ಗಿಂತ ಕೆಳಗಡೆ ಹೋಗ್ತಾ ಹೋಗ್ತಾ ಅಂದ್ರೆ ಎಷ್ಟು ಜಾಸ್ತಿ ರಿಡಕ್ಷನ್ ಪೊಟೆನ್ಷಿಯಲ್ ನೆಗೆಟಿವ್ ಆಗ್ತಾ ಇರತ್ತೆ ಅಷ್ಟು ಇದನ್ನೇ ಬರ್ದಿರೋ ರಿಡಕ್ಷನ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತಾ ಇದೆ. ಆಯ್ತಾ? ನೆಗೆಟಿವ್ ಆಗ್ತಾ ಆಗ್ತಾ. ಅಂಡ್ ಈ ಕಡೆ ಸೈಡು ರಿಡಕ್ಷನ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗ್ತದೆ. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ರಿಡಕ್ಷನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಪಾಸಿಟಿವ್ ಆಗ್ತಾ ಇದೆ ಅಂತ ಹೇಳಿದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಏನು ಡಿಫೈನ್ ಮಾಡ್ತೀರಾ ನೋಡಿ. ಸೊ ಎಷ್ಟು ನೆಗೆಟಿವ್ ಆಗ್ತಾ ಇರತ್ತೆ ರಿಡಕ್ಷನ್ ಪೊಟೆನ್ಷಿಯಲ್, ಸೊ ಅಷ್ಟು ಏನು ರೆಡ್ಯೂಸ್ ಆಗೋದು ಕಷ್ಟ. ಸೊ ಟೆಂಡೆನ್ಸಿ ಟು ರೆಡ್ಯೂಸ್ ಡಿಕ್ರೀಸ್ ಆಗ್ತಾ ಇದೆ. The more negative, the less it reduce. And tendency to oxidize, opposite, ಅದು increase ಆಗುತ್ತೆ. So tendency to reduce decreases, tendency to oxidize increases.
ವೆರಾಸ್ ರಿಡಕ್ಷನ್ ಪೊಟೆನ್ಷಿಯಲ್ ಮೋರ್ ಪಾಸಿಟಿವ್ ಆಗ್ತಾ ಇದ್ರೆ ಅದ್ರದ್ದು ರಿಡಕ್ಷನ್ ಆಗ ಪ್ರಾಬಬಿಲಿಟಿ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ. ಸೊ ಟೆಂಡೆನ್ಸಿ ಟು ರೆಡ್ಯೂಸ್ ಇನ್ಕ್ರೀಸ್ ಆಗುತ್ತೆ. ರೆಡ್ಯೂಸ್ ಆಗ ಟೆಂಡೆನ್ಸಿ ಇನ್ಕ್ರೀಸ್ ಆಗಿದ್ರೆ ಆಕ್ಸಿಡೈಸ್ ಆಗ ಟೆಂಡೆನ್ಸಿ ಆಬ್ವಿಯಸ್ಲಿ ಡಿಕ್ರೀಸ್ ಆಗುತ್ತೆ. ಇನ್ನೊಂದು ಏನು ಪಾಯಿಂಟ್ ರಿಮೆಂಬರ್ ಮಾಡ್ಕೋಬೇಕು, ರೆಡ್ಯೂಸಿಂಗ್ ಪವರ್. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು ಪುಟ್ಟ? ದ ಏಜೆಂಟ್ಸ್ ವಿಚ್ ಆರ್ ಕೇಪಬಲ್ ಆಫ್ ರೆಡ್ಯೂಸಿಂಗ್ ಅದರ್. ಬೇರೆಯವ್ರನ್ನ ರೆಡ್ಯೂಸ್ ಮಾಡ್ತಾರೆ, ತಾನು ಆಕ್ಸಿಡೈಸ್ ಆಗಬೇಕು. ಸೊ ಇಲ್ಲಿ ನೋಡಿ, ಟೆಂಡೆನ್ಸಿ ಟು ಆಕ್ಸಿಡೈಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಎಷ್ಟು ನೆಗೆಟಿವ್ ಆಗ್ತಾ ಇರುತ್ತೆ ಅಷ್ಟು ರೆಡ್ಯೂಸಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಎಷ್ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಪಾಸಿಟಿವ್ ಆಗ್ತಾ ಇರುತ್ತೆ ಅಷ್ಟು ಆಕ್ಸಿಡೈಸಿಂಗ್ ಪವರ್ ಏನಾಗ್ತಿದೆ ನಿಮ್ಮದು ಇನ್ಕ್ರೀಸ್ ಆಗುತ್ತೆ. ಓಕೆ, ಇಷ್ಟರಲ್ಲಿ ಒಂದು ಕ್ವೆಶನ್ ಬರುತ್ತೆ. ಆ್ಯಂಡ್ ದೆನ್ ನೋಟ್ ಏನು ಮಾಡ್ತೀರಾ ಅಂದರೆ ನೋಡಿ, ಸೊ ಎಷ್ಟು ನೆಗೆಟಿವ್ ರಿಡಕ್ಷನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರತ್ತಲ್ವಾ, ಅವ್ರೇನು ಮಾಡ್ಬೋದು, ಡಿಸ್ಪ್ಲೇಸ್ ಲೋಯರ್ ನೆಗೆಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೆಟಲ್. ಸೊ ಅನ್ಕೊಳ್ಳೋಣ ಇಲ್ಲಿ ಒಂದು ಎಮ್ ಅನ್ನ ಮೆಟಲ್ ಇದೆ, ಆಯ್ತಾ? ಸೊ ಹಿಯರ್ ಐ ಹ್ಯಾವ್ ಎಮ್ ಅಂಡ್ ಹಿಯರ್ ಐ ಹ್ಯಾವ್ ಎನ್. ಅರ್ಥ ಆಯ್ತಾ? ಸೊ ಇದ್ರದ್ದು ಏನಾಗಿದೆ ಪುಟ, ದಿಸ್ ಈಸ್ ಮೋರ್ ನೆಗೆಟಿವ್. ಇದೇನಾಗಿದೆ ಪುಟ, ಮೋರ್ ಪಾಸಿಟಿವ್ ಇದೆ. ಕರೆಕ್ಟ್? ಸೊ ಮೋರ್ ಪಾಸಿಟಿವ್ ಇರೋದ್ರಿಂದ ಇದು ಏನ್ ಮಾಡ್ಬೋದು ಪುಟ, ರೆಡ್ಯೂಸ್ ಮಾಡ್ಬೋದಾ? ಸೊ ಇದೇನ್ ಮಾಡುತ್ತೆ, ಎನ್ ಅನ್ನ ಈಸಿಲಿ ರೆಡ್ಯೂಸ್ ಮಾಡ್ಕೊಬಹುದು. ಸೊ ಎನ್ ಅನ್ನ ರೆಡ್ಯೂಸ್ ಮಾಡೋಕ್ ಆಗೋದ್ರಿಂದ ಇಟ್ ಕ್ಯಾನ್ ಡಿಸ್ಪ್ಲೇಸ್ ದಟ್ ಒನ್. ಸೊ ಲೆಕ್ ಸೇ ಎನ್ ಸಿ ಎಲ್ ಇದೆ, ಎನ್ ಸಿ ಎಲ್, ಎನ್ ಕ್ಲೋರೈಡ್, ಆಯ್ತಾ? ಸೊ ಎನ್ ಸಿ ಎಲ್ ಇದ್ದಾಗ ಅದನ್ನ ಎಮ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ನಿಮಗೆ ಎಮ್ ಸಿ ಎಲ್ ಸಿಗತ್ತೆ. ಸೊ ಎನ್ ಅನ್ನ ಕಿಕ್ ಮಾಡಿ ಕ್ಲೋರಿನ್ ಜೊತೆ ಅವನ್ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾರು ಕೂತ್ಕೊಂಡಿದ್ದಾರೆ? ಯಾರ್ದು ಮೋರ್ ನೆಗೆಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ. ನೆಕ್ಸ್ಟ್, ಯಾರ್ದು ಮೋರ್ ನೆಗೆಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರುತ್ತೆ ಆ ಸೊಲ್ಯೂಷನ್ ಅಲ್ಲಿ ಏನಾಗಿರುತ್ತೆ, ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ದಟ್ ಆಲ್ಸೋ ಯು ಮಸ್ಟ್ ನೋ. ನೆಕ್ಸ್ಟ್ ಬರೋಣ, ಹಾಫ್ ಸೆಲ್. ಇದ್ರದ್ ಬಗ್ಗೆನು ನಿಮಗೆ ಅಷ್ಟೊಂದು ಕ್ವಶನ್ ಬರಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ನೋ. ಹಾಫ್ ಸೆಲ್ಸು 4 ಟೈಪಲ್ಲಿ ಇದಾವೆ. ಒಂದು ಮೆಟಲ್ ಅಯಾನ್, ಇನ್ನೊಂದು ಮೆಟಲ್ ಇನ್ಸಾಲ್ಯುಬಲ್ ಮೆಟಲ್, ಇನ್ನೊಂದು ಗ್ಯಾಸ್ ಎಲೆಕ್ಟ್ರೋಡ್, ಇನ್ನೊಂದು ಆಕ್ಸಿಡೇಷನ್ ರಿಡಕ್ಷನ್ ಹಾಫ್ ಸೆಲ್. ಮೆಟಲ್ ಅಯಾನ್ ಏನು ಪುಟ? ಮೆಟಲ್ ಎಲೆಕ್ಟ್ರೋಡ್ ಇದೆ, ಆ ಮೆಟಲ್ ಎಲೆಕ್ಟ್ರೋಡ್ನ ಅದರದೇ ಅಯಾನ್ಸ್ ಅಲ್ಲಿ ಹಾಕೋದು. ಲೈಕ್ ಜಿಂಕ್ ಮೆಟಲ್ನ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆನೆ ಹಾಕಿರೋದು. ಮೆಟಲ್ ಜಿಂಕ್, ಮೆಟಲ್ ಅಯಾನ್ ಏನು, Zn2+. ಓಕೆ, ಮೆಟಲ್ ಇನ್ಸಾಲ್ಯುಬಲ್ ಮೆಟಲ್ ಅಂದ್ರೆ ಏನು ಪುಟ? ಒಂದು ಮೆಟಲ್ ಸ್ಟ್ರಿಪ್ ತಗೊಂಡ್ರಿ, ಸಿಲ್ವರ್, ಆ ಮೆಟಲ್ ಸ್ಟ್ರಿಪ್ ಮೇಲ್ಗಡೆ ನೀವೇನ್ ಹಾಕಿದ್ರಿ, ಅದ್ರದ್ದು ಇನ್ಸಾಲ್ಯುಬಲ್ ಸಾಲ್ಟ್ ಇಂದ ಕೋಟ್ ಮಾಡಿದ್ರಿ. ದಟ್ ಈಸ್ ನಮ್ದು ಸಿಲ್ವರ್ ಕ್ಲೋರೈಡ್ ನ AgCl ಇಂದ ಕೋಟ್ ಮಾಡಿದ್ರಿ. ಅಂಡ್ ಇದೇ ಲೆಟ್ಸ್ ಸಿ, ದಿಸ್ ಇಸ್ ಯೋರ್ ಸಿಲ್ವರ್, ಇದ್ರನ್ನ ಏನ್ ಕೋಟ್ ಮಾಡಿದ್ರಿ, AgCl ನ ಕೋಟ್ ಮಾಡಿದ್ರಿ. ಅಂಡ್ ದೆನ್ ಯು ಡಿಪ್ಡ್ ದಿಸ್ ಒನ್ ಇಂಟು ಸೊಲ್ಯೂಷನ್ ಕಂಟೈನಿಂಗ್ ಕ್ಲೋರಿನ್. ಆ ಇನ್ಸಾಲ್ಯುಬಲ್ ಸಾಲ್ಟ್ ಇತ್ತು ನೋಡಿ ಕೋಟಿಂಗ್, ಆ ಇನ್ಸಾಲ್ಯುಬಲ್ ಸಾಲ್ಟ್ ಇಲ್ಲಿ ಇರತಕ್ಕಂಥ ಆನಯಾನ್ ಯಾವುದು, ಕ್ಲೋರೈಡ್ ಅಯಾನ. ಆ ಕ್ಲೋರೈಡ್ ಅಯಾನ್ ಕಂಟೈನಿಂಗ್ ಸೊಲ್ಯೂಷನ್ ಒಳಗಡೆ ಏನ್ ಮಾಡ್ತೀರಾ, ಡಿಪ್ ಮಾಡ್ತೀರಾ. ಅದಕ್ಕೆ ಇದನ್ನ ಹೇಳ್ತೀರಾ ಮೆಟಲ್ ಇನ್ಸಾಲ್ಯುಬಲ್ ಅನಯಾನ್ ಅಂತ ಕೂಡ ಕರಿತೀರಾ ನೀವು. ನೆಕ್ಸ್ಟ್ ಒನ್ ಇಸ್ ಗ್ಯಾಸ್ ಎಲೆಕ್ಟ್ರೋಡ್. ಇದ್ರಲ್ಲಿ ಏನಾಗ್ತೀರಾ ಅಂತ ಹೇಳಿದ್ರೆ, ನಿಮ್ದು ಸೊಲ್ಯೂಷನ್ ಒಳಗಡೆ ನಾರ್ಮಲ್ ಇರುತ್ತೆ, ಬಟ್ ಏನ್ ಆಡ್ ಮಾಡ್ತಿದ್ದೀರಾ ನೋಡಿ ಅದು ಗ್ಯಾಸ್ ಇರುತ್ತೆ. ಸೊ ಇಲ್ಲಿ ಗ್ಯಾಸು ಎಲೆಕ್ಟ್ರೋಡ್ ಆಗಿ ಆಕ್ಟ್ ಮಾಡ್ತಿದೆ. ಸೊ ಇಲ್ಲಿ SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇಸ್ ಅ ಗುಡ್ ಎಕ್ಸಾಂಪಲ್. ನೆಕ್ಸ್ಟ್ ಈಸ್ ಆಕ್ಸಿಡೇಷನ್ ರಿಡಕ್ಷನ್ ಎಲೆಕ್ಟ್ರೋಡ್. ಇದರಲ್ಲಿ ಏನಾಗಿರುತ್ತೆ ನೋಡಿ. ಸೊ ಏನ್ ಇಲ್ಲಿ ಎಲೆಕ್ಟ್ರೋಡ್ ಆಡ್ ಮಾಡ್ತಿದ್ದೀರಾ, ಸಾರಿ ಆಕ್ಸಿಡೇಷನ್ ರಿಡಕ್ಷನ್ ಹಾಫ್ ಸೆಲ್. ಎಲೆಕ್ಟ್ರೋಡ್ ಏನಿದೆಯಲ್ವಾ ಅದು ಇನರ್ಟ್ ಆಗಿರುತ್ತೆ, ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಲೈಕ್ ಪ್ಲಾಟಿನಮ್ ಅಂಡ್ ಗ್ರಾಫೈಟ್ ಯೂಸ್ ಮಾಡ್ಬೋದು. ಸೊಲ್ಯೂಷನ್ ಒಳಗಡೆ ಒಂದು ಅಯಾನ್ ಇರಲ್ಲ. ಇವೆಲ್ಲ ಕೇಸಲ್ಲೂ ಒಂದೊಂದು ನಮ್ದು ನಾರ್ಮಲ್ ಕೆಟಯಾನ್ ಇತ್ತು. ಇದರಲ್ಲಿ ಕೆಟಯಾನ್ ಜಿಂಕ್ Zn2+ ಇತ್ತು, ಇದರಲ್ಲಿ ಕೆಟಯಾನ್ ತಗೊಂಡ್ರೆ K+ ಇದೆ, ಇದರಲ್ಲಿ ಕೆಟಯಾನ್ ತಗೊಂಡ್ರೆ H+ ಇದೆ. ವೇರಾಸ್ ಇಲ್ಲಿ ಕೆಟಯಾನ್ಸ್ ಎರಡು ಇರ್ತವೆ, ಲೈಕ್ Fe3+ ಅಂಡ್ Fe2+. ಸೊ Fe2+, Fe3+ ಆಗತ್ತೆ, Fe3+, Fe2+ ಆಗುತ್ತೆ. Fe3+ ಕನ್ವರ್ಟೆಡ್ ಇಂಟು Fe2+, ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗ್ತಾ ಇದೆ.
ದಟ್ ಮೀನ್ಸ್ ರಿಡಕ್ಷನ್ ನಡೀತಾ ಇದೆ. Fe2+ ಇಂದ Fe3+ ಬರಬೇಕು ಅಂತ ಹೇಳಿದ್ರೆ ಆಕ್ಸಿಡೇಷನ್ ಆಗ್ತಾ ಇದೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ರಿಡಕ್ಷನ್ ಆಕ್ಸಿಡೇಷನ್ ಹಾಫ್ ಸೆಲ್. ಈಗ ಸೆಲ್ ರಿಯಾಕ್ಷನ್ ಅಲ್ಲಿ ಏನಾಗ್ತಿದೆ ಪುಟ್ಟ, ಇಲ್ಲಿ ನೋಡಿ. ಸೊ ಮೆಟಲ್ ಸೊಲ್ಯೂಷನ್ ಒಳಗಡೆ ಇರೋದು ಎಲೆಕ್ಟ್ರಾನ್ಸ್ ನ ಪಡ್ಕೊಂಡು ಸಾಲಿಡ್ ಸ್ಟೇಟ್ ಆಗ್ತಾ ಇದೆಯಾ? ಎಸ್ ಆರ್ ನೋ? ಆಗ್ತಾ ಇದೆ. ಅದನ್ನೇ ಬರ್ದೆ. ಸೊ ಇದನ್ನ ಯಾವ ತರ ಬರೀಬಹುದು? ನರ್ಸ್ಟ್ ಇಕ್ವೇಶನ್ E ಈಸ್ ಈಕ್ವಲ್ ಟು E0 at 298 ಕೆಲ್ವಿನ್ ತಗೊಂಡು ಮೈನಸ್ 0.0591 ಡಿವೈಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಲಾಗ್ ಆಫ್ ಪ್ರಾಡಕ್ಟ್ ಸೈಡ್ ಅಲ್ಲಿ ಏನಿದೆ ಪುಟ? ಸಾಲಿಡ್. ಸಾಲಿಡ್ದು ಯಾವತ್ತೇ ಆದ್ರೂ ನಾವೇನ್ ತಗೊಂತೀವಿ? 1 ಅಂತ ಕನ್ಸಿಡರ್ ಮಾಡ್ತೀವಿ. ಡಿವೈಡೆಡ್ ಬೈ ನಂದು ರಿಯಾಕ್ಟೆಂಟ್ ಸೈಡ್ ಏನಿದೆ ಪುಟ? Mn n+ ಅಯಾನ್ ಇದೆಯಲ್ವಾ? Mn+ ಅಯಾನ್ ಬರ್ದೆ. ಸ್ಟಾಕ್ಯುಮೆಟ್ರಿಕ್ ಕೋಎಫಿಷಿಯಂಟ್ ಏನಾದ್ರೂ ಇದೆಯಾ? ಇಲ್ಲ. ಸೊ 1 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋಣ ಮೆಟಲ್ ಇನ್ಸಾಲ್ಯುಬಲ್ ಅಲ್ಲಿ ಏನಾಗ್ತಿದೆ. AgCl ಏನಿತ್ತಲ್ಲ ಕೋಟಿಂಗು, ಇದು ಕನ್ವರ್ಟ್ ಆಗ್ತಿದೆ ನಂದು Ag+ ಅಂಡ್ Cl- ಒಳಗಡೆ. ಅರ್ಥ ಆಯ್ತಾ? ಸೊ Ag ಅಂಡ್ Cl- ಒಳಗಡೆ. ಸೊ ಏನ್ ಬರೀತೀರಾ ಪುಟ? ನೋಡಿ. ಸೊ E ಇಸ್ ಈಕ್ವಲ್ ಟು E0 ಮೈನಸ್ 0.0591. ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಿರೋದು? ಒಂದೇ ಒಂದು ಎಲೆಕ್ಟ್ರಾನ್ ಡಿವೈಡೆಡ್ ಬೈ 1 ಲಾಗ್ ಆಫ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಅಲ್ವಾ? ಸೊ ನ್ಯೂಮರೇಟರ್ ಅಲ್ಲಿ ಏನು ಅಯಾನ್ ಯಾವ್ದಿರೋದು? ಇದು ಒಂದೇ. ಸೊ ಕ್ಲೋರೈಡ್ ಅಯಾನ್ ಬರುತ್ತೆ. ಸಿಲ್ವರ್ ಏನು ಪುಟ? ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ. ಸೊ 1. ಡಿನಾಮಿನೇಟರ್ ಅಲ್ಲಿ ಏನ್ ಬರಬೇಕು? ರಿಯಾಕ್ಟೆಂಟ್. ರಿಯಾಕ್ಟೆಂಟ್ ಏನಿದೆ? ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ AgCl. ಸೊ 1. ಕ್ಲಿಯರ್? ನೆಕ್ಸ್ಟ್ ಗ್ಯಾಸ್ ಎಲೆಕ್ಟ್ರೋಡ್ ಏನು ಪುಟ? ಹೈಡ್ರೋಜನ್ ಸೊಲ್ಯೂಷನ್ ಒಳಗಡೆ ಇರೋದು ಎಲೆಕ್ಟ್ರಾನ್ ತಗೊಂಡು ಹೈಡ್ರೋಜನ್ ಗ್ಯಾಸ್ ಆಗ್ಬೋದು, ಅಥವಾ ಹೈಡ್ರೋಜನ್ ಗ್ಯಾಸ್ H++ ಒಂದು ಎಲೆಕ್ಟ್ರಾನ್ ಕೊಡಬಹುದು. ಏನ್ ಬರೀತೀರಾ? E ಇಸ್ ಈಕ್ವಲ್ ಟು E0 ಮೈನಸ್ 0.0591 ಡಿವೈಡೆಡ್ ಬೈ 1 ಒಂದೇ ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಿರೋದು ಲಾಗ್ ಆಫ್ ಪ್ರಾಡಕ್ಟ್ ಸೈಡ್ ಅಲ್ಲಿ ಏನಿರೋದು H2 ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆ. ಗ್ಯಾಸ್ ಸ್ಟೇಟ್ ಅಲ್ಲಿ ಯಾವ್ದಿರತ್ತೆ ಅದ್ರದ್ದು ಏನ್ ಬರೀತೀರಾ? ಪ್ರೆಷರ್ ಬರೀತೀರಾ. pH2 ಬರದ್ರ. ಅಂಡ್ ದೆನ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಏನಿದೆ ಪುಟ್ಟ? H+ ಇದೆಯಾ? ಸೊ H+ ಬರೀತೀರಾ ಇಲ್ಲಿ. ಅಂಡ್ ಪ್ರೆಷರ್ ಮೇಲ್ಗಡೆ ಇಲ್ಲಿ H+, ಪ್ರೆಷರ್ ಮೇಲ್ಗಡೆ ಏನ್ ಬರೀತೀರಾ? ಇಲ್ಲಿ ಸ್ಟಾಕ್ಯುಮೆಟ್ರಿಕ್ ಕೋಎಫಿಷಿಯಂಟ್ ಹಾಫ್ ಇದೆ ಅಲ್ವಾ? ಪ್ರೆಷರ್ ಮೇಲ್ಗಡೆ ಪವರ್ ಹಾಫ್ ಬರೀರಿ. ಓಕೆ. ವೆರಾಸ್ ಆಕ್ಸಿಡೇಷನ್ ರಿಡಕ್ಷನ್ ನಾನೇನ್ ಹೇಳಿದೆ? Fe3+ Fe2+ ಕನ್ವರ್ಟ್ ಆಗತ್ತೆ, Fe2+ Fe3+ ಕನ್ವರ್ಟ್ ಆಗತ್ತೆ. ಯಾವ ತರ ಬರೀತೀರಾ? E ಇಸ್ ಈಕ್ವಲ್ ಟು E0 ಮೈನಸ್ 0.0591 ಡಿವೈಡೆಡ್ ಬೈ 1 ಲಾಗ್ ಆಫ್ ನಮ್ದು ನೋಡಿ ಪ್ರಾಡಕ್ಟ್ ಸೈಡ್ ಅಲ್ಲಿ ಏನಿದೆ? Fe2+ Fe2+ ಬರುತ್ತೆ. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಏನಿದೆ? Fe3+ Fe3+ ಬರುತ್ತೆ. ಸಿಂಪಲ್ ನರ್ಸ್ಟ್ ಇಕ್ವೇಶನ್ ಎಲ್ಲದಕ್ಕೂ. ಈಗ ಬರೋಣ ದಟ್ ಈಸ್ ಎಲೆಕ್ಟ್ರೋಲೈಟಿಕ್ ರಿಯಾಕ್ಷನ್ಸ್. ಸೊ ನೋಡಿ, ಎಲೆಕ್ಟ್ರೋಲೈಟಿಕ್ ರಿಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ನಾನು ಒಂದೊಂದಾಗೆ ಕೊಟ್ಟುಬಿಟ್ಟಿದ್ದೀನಿ. ಸೊ ಫಸ್ಟ್ ಎಲ್ಲಾ ರಿಯಾಕ್ಷನ್ಸ್ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ವಾಟರ್ದು ಎಲೆಕ್ಟ್ರಾಲಿಸಿಸ್ ನಿಮ್ಗೆ ಗೊತ್ತಿರಬೇಕು. ಸೊ ವಾಟರ್ದು ನೋಡಿ ಪುಟ್ಟ, ವಾಟರ್ ಕ್ಯಾಥೋಡಿಕ್ ರಿಯಾಕ್ಷನ್. ಏನಾದ್ರೂ ವಾಟರ್ ಕ್ಯಾಥೋಡ್ ಅಲ್ಲಿ ಇದ್ರೆ ಯಾವ ತರ ಆಗುತ್ತೆ ನೋಡಿ. ಸೊ H++ 2 ಎಲೆಕ್ಟ್ರಾನ್ ಕನ್ವರ್ಟೆಡ್ ಇಂಟು ನಮ್ದು ಹೈಡ್ರೋಜನ್ ಗ್ಯಾಸ್. ವಾಟರ್ ಅಟ್ ಕ್ಯಾಥೋಡ್ ಏನ್ ಕೊಡುತ್ತೆ ಪುಟ್ಟ? ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ. ವಾಟರ್ ಏನಾದ್ರೂ ಆನೋಡ್ ಆಗಿ ಆಕ್ಟ್ ಆದ್ರೆ ಎಲ್ಲಾದ್ರೂ ಅಲ್ಲೇನ್ ಕೊಡುತ್ತೆ ಪುಟ್ಟ? ಆಕ್ಸಿಜನ್ ನ ಕೊಡುತ್ತಿದ್ದು. ಓಕೆ. ಕ್ಯಾಥೋಡ್ ಅಲ್ಲಿ ಆಕ್ಟ್ ಆದ್ರೆ ಹೈಡ್ರೋಜನ್ ರಿಲೀಸ್ ಆಗತ್ತೆ, ಆನೋಡ್ ಅಲ್ಲಿ ಆಕ್ಟ್ ಆದ್ರೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಕಾಮನ್ ಪಾಯಿಂಟ್ ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಯು ಹ್ಯಾವ್ ಟು ನೋ ಅಬೌಟ್ NaCl ನ ಇಟ್ಕೊಂಡು ಮಾತಾಡ್ತೀವಿ. NaCl ಮೋಲ್ಟನ್ ಬಗ್ಗೆನೂ ಕ್ವಶನ್ ಕೇಳ್ತಾರೆ, ಏಕ್ವಿಯಸ್ ಬಗ್ಗೆನೂ ಕೇಳ್ತಾರೆ. ಮೋಲ್ಟನ್ ಅಲ್ಲಿ ಏನಾಯ್ತು ಪುಟ್ಟ? ಬರೀ NaCl ಇರೋದು, ಯಾರು ಕಾಂಪಿಟೇಟರ್ ಇಲ್ಲ. ಸೋಡಿಯಂ Na+, Cl- ಅಯಾನ್ಸೇ ಇರೋದು ಎರಡು. ಸೊ ಕಾಂಪೀಟ್ ಅವರು ಒಬ್ರಿಗೊಬ್ಬರು ಅವರೇ ಮಾಡ್ಕೊಂತಾರೆ. ಸೊ Na+ ಏನ್ ಮಾಡ್ತೀರಾ ಪುಟ್ಟ? ಸೊ ಇದ್ರಲ್ಲಿ ನೋಡಿ ಪಾಸಿಟಿವ್ ತಗೊಂತೀರಾ Na+ ಅಂಡ್ Cl- ನೆಗೆಟಿವ್ ಇರುತ್ತೆ. ಸೊ ಇದನ್ನ ಯಾವ ತರ ಪುಟ್ಟ? ದಿಸ್ ಇಸ್ ಕಾಮನ್ ಟೆಂಡೆನ್ಸಿ. ಅದಕ್ಕೆ ಮಾಡಕ್ ಇಷ್ಟ ಇದೆ, ಬಟ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಏನ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಒಳಗಡೆ ಏನಾಗತ್ತೆ? ಮಾಡಕ್ ಇಷ್ಟ ಇಲ್ದಲೇ ಇರೋದಾಗತ್ತೆ. ಸೊ ಇಲ್ಲಿ ಸೋಡಿಯಂ Na+ ಆಗದ್ ಬದಲು Na ಕನ್ವರ್ಟ್ ಆಗತ್ತೆ. ಸೊ Na+ ಏನಿತ್ತಲ್ವಾ? ಸೊ ಈ Na+ 1 ಎಲೆಕ್ಟ್ರಾನ್ ಗೇನ್ ಮಾಡಿ Na ಆಗತ್ತೆ. Cl- ಇತ್ತಲ್ವಾ? ಸೊ ಈ Cl- ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡು ಕ್ಲೋರಿನ್ ಗ್ಯಾಸ್ ಆಗತ್ತೆ.
ಆಯ್ತಾ. ವೇರಾಸ್ ಅದೇ NaCl ಎಕ್ವಿಯಸ್ ತಗೊಂಡ್ಬಿಟ್ರೆ ವಾಟರ್ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ H+ ಅಂಡ್ OH- ಕಾಂಪೀಟ್ ಮಾಡ್ತವೆ ಇವಾಗ. ಸೊ ನೋಡಿ ಪಾಸಿಟಿವ್ ಸೈಡ್ ಅಲ್ಲಿ ನಮ್ದು ಕ್ಯಾಥೋಡ್ ಕಡೆ ಇವಾಗ ಸೋಡಿಯಂ ಅಂಡ್ H+ ಇಬ್ರು ಕಾಂಪೀಟ್ ಮಾಡ್ತಾ ಇದ್ದಾರೆ. ವಿನ್ ಯಾರಾಗ್ತಾರೆ? ವಿನ್ ಹೈಡ್ರೋಜನ್, ವಾಟರ್ ವಿನ್ ಆಗತ್ತೆ ಕ್ಯಾಥೋಡ್ ಕಡೆ. ಸೊ ಸೋಡಿಯಂ ಆಗ್ಬೇಕಾಗಿತ್ತು ಅಲ್ವಾ ರಿಡಕ್ಷನ್, ಬಟ್ ರೆಡ್ಯೂಸ್ ಯಾರಾಗ್ಬಿಡ್ತಾರೆ? ಕ್ಯಾಥೋಡ್ ಅಲ್ಲಿ ವಾಟರ್ ರೆಡ್ಯೂಸ್ ಆಗುತ್ತೆ ಅಂಡ್ ರೇಸ್ ಅಲ್ಲಿ ವಾಟರ್ ವಿನ್ ಆಗಿರೋದ್ರಿಂದ ಇನ್ಸ್ಟೆಡ್ ಆಫ್ ಸೋಡಿಯಂ ಯು ವಿಲ್ ಗೆಟ್ ಹೈಡ್ರೋಜನ್ ಗ್ಯಾಸ್. ಆಯ್ತಾ. ಸೊ ಹೈಡ್ರೋಜನ್ ಗ್ಯಾಸ್ ಸಿಕ್ತು. ಅಂಡ್ ಕ್ಯಾಥೋಡ್ ಕಡೆ ಕೇಳಿಸ್ಕೊಳ್ಳಿ, ಯಾವಾಗ ಯಾವಾಗ ವಾಟರ್ ಕ್ಲೋರಿನ್ ಜೊತೆ ಕಾಂಪೀಟ್ ಮಾಡುತ್ತೆ ಅವಾಗ ಅದು ಲೂಸ್ ಆಗುತ್ತೆ. ಸೊ ಕ್ಯಾಥೋಡ್ ಕಡೆ ಯಾರು ಬರ್ತಾರೆ? ಕ್ಲೋರಿನೇ ವಿನ್ ಆಗೋದು ಅಂಡ್ ಕ್ಲೋರಿನ್ ವಿನ್ ಆಗೋದ್ರಿಂದ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ದಾಟ್ ಯು ಮಸ್ಟ್ ನೋ. ನೆಕ್ಸ್ಟ್ H2SO4 ಬಗ್ಗೆ ಕ್ವಶನ್ ಕೇಳ್ತಾರೆ. ಒಂದು ಕಾನ್ಸಂಟ್ರೇಟೆಡ್, ಒಂದು ಎಕ್ವಿಯಸ್ ಅಂದ್ರೆ ಡೈಲ್ಯೂಟ್ ಇಟ್ಕೊಂಡು ಮಾಡ್ತಾರೆ ಅಥವಾ ಡೈಲ್ಯೂಟ್ ಈ ತರ. ಕಾನ್ಸಂಟ್ರೇಟೆಡ್ ಅಲ್ಲಿ ಏನಾಗಿರ್ಬೇಕು ಪುಟ? ಕಾನ್ಸಂಟ್ರೇಟೆಡ್ ಅಲ್ಲಿ H2SO4 ಜಾಸ್ತಿ ಇರುತ್ತೆ, ವಾಟರ್ ಕಡಿಮೆ ಇರುತ್ತೆ. ಡೈಲ್ಯೂಟ್ ಅಲ್ಲಿ ವಾಟರ್ ಜಾಸ್ತಿ ಇರುತ್ತೆ, H2SO4 ಕಡಿಮೆ ಇರುತ್ತೆ. ಸೊ ಈ ತರ ಕಡಿಮೆ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ವಿನ್ನರ್ ಯಾರಾಗ್ತಾರೆ ಗೊತ್ತಾ? ಯಾರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದಾರೆ ಅವರು. ಸೊ ಈಗ ಬನ್ನಿ, ಕಾನ್ಸಂಟ್ರೇಟೆಡ್ ಅಲ್ಲಿ H2SO4 ಜಾಸ್ತಿ ಇತ್ತು. ಸೊ ಕ್ಯಾಥೋಡ್ ಕಡೆ H+ ವಿನ್ ಆಯ್ತು H2SO4ದು, ಅಂಡ್ ಆನೋಡ್ ಕಡೆ H2SO4ದೇ HSO4- ವಿನ್ ಆಯ್ತು. ಅಥವಾ SO4 2- ಅದನ್ನು ಇಟ್ಕೊಬಹುದು, ಅದು ವಿನ್ ಆಗ್ತಾ ಹೋಗುತ್ತೆ. ಆಯ್ತಾ. ವೇರಾಸ್ ಡೈಲ್ಯೂಟ್ ಅಲ್ಲಿ ವಾಟರ್ ಜಾಸ್ತಿ ಇತ್ತು. ಸೊ ಈ ಕಡೆ ವಾಟರ್ H+ ವಿನ್ ಆಗುತ್ತೆ ಅಂಡ್ ಈ ಕಡೆ ವಾಟರ್ದೇ OH- ವಿನ್ ಆಗುತ್ತೆ. ಆಯ್ತಾ. ಜಾಸ್ತಿ ಕಡಿಮೆ ಇಟ್ಕೊಂಡು ಮಾತಾಡ್ತೀರಾ. ನೆಕ್ಸ್ಟ್ ಇನ್ನೊಂದು ಬರ್ತಾ ಹೋಗುತ್ತೆ ನಮ್ದು CuSO4 ಕಾಪರ್ ಸಲ್ಫೇಟ್ ಇಟ್ಕೊಂಡು. ಸೊ ನಾರ್ಮಲ್ ಕಾಪರ್ ಸಲ್ಫೇಟ್ ವಿತ್ ಪ್ಲಾಟಿನಮ್ ಎಲೆಕ್ಟ್ರೋಡ್ ಅಂತ ಕೇಳ್ತಾರೆ. ಇನ್ನೊಂದು ಕಾಪರ್ ಸಲ್ಫೇಟ್ ವಿತ್ ಕಾಪರ್ ಎಲೆಕ್ಟ್ರೋಡ್, ಅಟ್ಯಾಕಬಲ್ ಅಂಡ್ ನಾನ್ ಅಟ್ಯಾಕಬಲ್ ಎಲೆಕ್ಟ್ರೋಡ್ ಇಂದ ಮಾತಾಡ್ತಾರೆ. ಸೊ ಕೇಳಿಸ್ಕೊಳ್ಳಿ, ಪ್ಲಾಟಿನಮ್ ಇದ್ದಾಗ ಕಾಂಪಿಟಿಟರ್ಸ್ ಬರೀ CuSO4 ಕಾಪರ್ ಅಯಾನ್ ಸಲ್ಫೇಟ್ ಅಯಾನ್. ವೆರಾಸ್ ಅಟ್ಯಾಕಬಲ್ ಎಲೆಕ್ಟ್ರೋಡ್ ಇದ್ದಾಗ ಕಾಪರ್ ಕೂಡ ಏನ್ ಮಾಡುತ್ತೆ? ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಓಕೆ, ದಾಟ್ಸ್ ಆಲ್. ಅಂಡ್ ನೆಕ್ಸ್ಟ್ ಬರೋಣ, ದಟ್ ಈಸ್ ಬ್ಯಾಟರೀಸ್. ಸೊ ಬ್ಯಾಟರೀಸ್ ಮೇಲೆ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಒಂದು ಪ್ರೈಮರಿ ಬ್ಯಾಟರಿ ಇರುತ್ತೆ, ಒಂದು ಸೆಕೆಂಡರಿ ಬ್ಯಾಟರಿ ಇರುತ್ತೆ. ಪ್ರೈಮರಿ ಬ್ಯಾಟರಿ ಏನು ಪುಟ? ದಟ್ ಆರ್ ನಾಟ್ ರೀಚಾರ್ಜಬಲ್, ರೀಚಾರ್ಜ್ ಆಗಲ್ಲ ಅದು. ಸೆಕೆಂಡರಿ ಸೆಲ್ಸ್ ಏನು ಪುಟ? ಅದನ್ನು ನೀವು ಚಾರ್ಜ್ ಮಾಡಬಹುದು ಅಷ್ಟೇ. ಓಕೆ. ಸೊ ಇವಾಗ ಸೆಲ್ಸ್ ಯಾವ್ಯಾವ ನಿಮ್ದ್ರ ಸಿಲೆಬಸ್ ಅಲ್ಲಿ ಇರೋದು? ಡ್ರೈ ಸೆಲ್, ಮರ್ಕ್ಯೂರಿ ಸೆಲ್, ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ನಿಕ್ಕಲ್ ಕ್ಯಾಡ್ಮಿಯಂ ಅಂಡ್ ಒಂದು ಫ್ಯೂಯಲ್ ಸೆಲ್ಸ್ ಇದಾವೆ. ಏನ್ ನೆನ್ಪಿಟ್ಕೊಬೇಕು? ಕ್ಯಾಥೋಡ್ ಅಲ್ಲಿ ಏನಿರುತ್ತೆ ಅಂಡ್ ಆನೋಡ್ ಅಲ್ಲಿ ಏನಿರುತ್ತೆ ನೋಡಿ. ಡ್ರೈ ಸೆಲ್ ಅಲ್ಲಿ ಜಿಂಕ್ ಇರುತ್ತೆ ಆನೋಡ್ ಅಂಡ್ ಕ್ಯಾಥೋಡ್ ಅಲ್ಲಿ ಇರುತ್ತೆ ಗ್ರಾಫೈಟ್. ಮರ್ಕ್ಯೂರಿ ಸೆಲ್ ಅಲ್ಲೂ ಕೂಡ ಜಿಂಕೆ ಇರುತ್ತೆ ಆನೋಡ್, ಬಟ್ ಕ್ಯಾಥೋಡ್ ಅಲ್ಲಿ ಇಲ್ಲಿ ಕೂಡ ಮರ್ಕ್ಯೂರಿ ಇರುತ್ತೆ ಇಲ್ಲಿ. ಓಕೆ, ಗ್ರಾಫೈಟ್ ಇರುತ್ತೆ. ಲೆಡ್ ಸ್ಟೋರೇಜ್ ಬ್ಯಾಟ್ರಿಯಲ್ಲಿ ಲೆಡ್ ಇರುತ್ತೆ ಆನೋಡ್ ಅಂಡ್ ಕ್ಯಾಥೋಡ್ ಅಲ್ಲಿ ಲೆಡ್ ಆಕ್ಸೈಡ್ ಇರುತ್ತೆ. ಆಯ್ತಾ. ನೆಕ್ಸ್ಟ್ ನಿಕ್ಕಲ್ ಕ್ಯಾಡ್ಮಿಯಂ ಅಲ್ಲಿ ಆನೋಡ್ ಅಲ್ಲಿ ಕ್ಯಾಡ್ಮಿಯಂ ಇರುತ್ತೆ, ಕ್ಯಾಥೋಡ್ ಅಲ್ಲಿ ನಿಕ್ಕಲ್ ಡೈಆಕ್ಸೈಡ್ ಇರುತ್ತೆ. ಫ್ಯೂಯಲ್ ಸೆಲ್ಸ್ ಅಲ್ಲಿ ಆನೋಡ್ ಅಲ್ಲಿ ಬಂದ್ಬಿಟ್ಟು ಕಾರ್ಬನ್ ಇರುತ್ತೆ ಅಂಡ್ ಕ್ಯಾಥೋಡ್ ಅಲ್ಲಿ ಬಂದ್ಬಿಟ್ಟು ಪೋರಸ್ ಕಾರ್ಬನ್ ಅಲ್ಲಿ ಇರೋ ಆಕ್ಸಿಜನ್ ಇರುತ್ತೆ. ಆಯ್ತಾ. ಸೊ ಯರ್ ಹೈಡ್ರೋಜನ್ ಇದೇ ಪೋರಸ್ ಕಾರ್ಬನ್ ಒಳಗಡೆ ಪಾಸ್ ಮಾಡಿಸ್ತಾರೆ ಅಂಡ್ ಇಲ್ಲಿ ಆಕ್ಸಿಜನ್ ನ ಪಾಸ್ ಮಾಡಿಸ್ತಾರೆ. ಎಲೆಕ್ಟ್ರೋಲೈಟ್ ಏನ್ ಯೂಸ್ ಮಾಡ್ತಾರೆ? ಡ್ರೈ ಸೆಲ್ಲಿಗೋಸ್ಕರ MnO2 ಮ್ಯಾಂಗನೀಸ್ ಡೈಆಕ್ಸೈಡ್ ನ ತಗೊಂತಾರೆ ಅಂಡ್ NH2Cl ಅಂಡ್ ಜಿಂಕ್ ಕ್ಲೋರೈಡ್ ನ ಕೂಡ ತಗೊಂತಾರೆ. ನೆಕ್ಸ್ಟ್ ಮರ್ಕ್ಯೂರಿ ಸೆಲ್ ಅಲ್ಲಿ HgO, ಆಯ್ತಾ, ಮರ್ಕ್ಯೂರಿಕ್ ಆಕ್ಸೈಡ್ ಪ್ಲಸ್ KOH ನ ತಗೊಂತಾರೆ. ಲೆಡ್ ಸ್ಟೋರೇಜ್ ಬ್ಯಾಟ್ರಿಯಲ್ಲಿ 38% ಆಫ್ H2SO4 ನ ತಗೊಂತಾರೆ. ನಿಕ್ಕಲ್ ಕ್ಯಾಡ್ಮಿಯಂ ಸೆಲ್ ಅಲ್ಲಿ KOH ನ ತಗೊಂತಾರೆ. H2O2 ಫ್ಯೂಯಲ್ ಸೆಲ್ಸ್ ಅಲ್ಲಿ ನಿಮ್ದು ಕಾನ್ಸಂಟ್ರೇಟೆಡ್ ಎಕ್ವಿಯಸ್ KOH ತಗೊಂತಾರೆ. ಸೊ ರಿಯಾಕ್ಷನ್ಗೋಸ್ಕರ ಏನ್ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ನೋಡಿ, ರಿಯಾಕ್ಷನ್ ಬರಿಬೇಕಾರೆ, ಚಾರ್ಜಿಂಗ್ ಆಗ್ಬೇಕಾರೆ ನೀವು ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಬರೀರಿ. ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ದಟ್ ಮೀನ್ಸ್ ಎಲೆಕ್ಟ್ರೋಲಿಸಿಸ್ ಬರೀರಿ ಅದ್ರದ್ದು. ಅಂಡ್ ಯಾವಾಗ ಡಿಸ್ಚಾರ್ಜ್ ಬಗ್ಗೆ ನೀವು ರಿಯಾಕ್ಷನ್ಸ್ ಕೇಳ್ತಾರವರು ಅವಾಗ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ನ ಬರೆಯಕ್ಕೆ ಪ್ರಯತ್ನ ಪಡಿ. ಆಯ್ತಾ. ಕ್ಲಿಯರ್? ಓಕೆ.
ಸೊ ನಮ್ದು ಜಿಂಕ್ ಏನಾಗ್ತಾ ಹೋಗುತ್ತೆ, ನಮ್ದು ಆ್ಯನೋಡಲ್ಲಿ ಇದೆ ಅಂತ ಹೇಳಿದ್ರೆ ಜಿಂಕ್ ಯಾವಾಗಲೂ Zn2+ ಕನ್ವರ್ಟ್ ಆಗಕ್ಕೆ ಇಷ್ಟಪಡುತ್ತೆ. ದಟ್ ಈಸ್ ಸ್ಪಾಂಟೇನಿಯಸ್, ದಟ್ ಈಸ್ ಡಿಸ್ಚಾರ್ಜ್ ಅಲ್ಲಿ ಆಗುತ್ತೆ. ಚಾರ್ಜಿಂಗ್ ಅಲ್ಲಿ ಏನಾಗುತ್ತೆ, Zn2+ ಜಿಂಕ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಏನಾಗ್ತದೆ ಪುಟ, ರಿಯಾಕ್ಷನ್ ಚಾರ್ಜಿಂಗ್ ಅಲ್ಲಿ Zn2+ ಟು Zn, ಅಂಡ್ ಈಗ ಇಲ್ಲಿ Zn2+ ಏನಾಗಿ ಆಕ್ಟ್ ಆಗುತ್ತೆ, ಕ್ಯಾಥೋಡ್ ಆಗಿ ಆಕ್ಟ್ ಆಗುತ್ತೆ, ಉಲ್ಟಾ ಆಗುತ್ತೆ ಅಷ್ಟೇ, ರಿವರ್ಸ್. ಓಕೆ, ನೆಕ್ಸ್ಟ್ ಈಸ್ ಕರೋಷನ್. ಕರೋಷನ್ ಅಂದ್ರೆ ಏನು, ತುಕ್ಕು ಹಿಡಿಯೋದು. ಸೊ ನಿಮ್ಮ ಮನೆಯಲ್ಲಿ ನೀವು ನೋಡಿರ್ತೀರಾ, ಏನು ಮಾಡ್ತಾರೆ ಪುಟ, ಏನಾದರೂ ನಿಮ್ಮ ಹತ್ರ ಐರನ್ದು ಏನಾದರೂ ಇದ್ದಾಗ ಅದನ್ನ ಏನು ಮಾಡ್ತಾರೆ, ನೀರಲ್ಲಿ ಇಕ್ಬೇಡ, ಹಂಗೆ ಗಾಳಿಯಲ್ಲಿ ಇಕ್ಬೇಡ, ತುಕ್ಕು ಹಿಡಿಯತ್ತೆ ಅಂತ ಬೈತಾರಲ್ವಾ, ಅದನ್ನೇ ಹೇಳೋದು. ಸೊ ಏನು, ಅದರ ಲೇಯರ್ ಮೇಲ್ಗಡೆ ಇರತ್ತ ಒಂದು ಐರನ್ ಏನಿದೆ ಅಲ್ವಾ, ಅದು ಕರೋಡ್ ಆಗೋದು. ಅರ್ಥ ಆಯ್ತಾ? ಸೊ ಲಾಸ್ ಆಗೋದು. ಅ ಮೆಟಲ್ ಈಸ್ ಆಕ್ಸಿಡೈಸ್ ಆಗತ್ತೆ ಏನ್ರಿಂದ, ಎಲೆಕ್ಟ್ರಾನ್ನ ಲೂಸ್ ಮಾಡಿಕೊಂಡು. ಯಾವಾಗ ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳತ್ತೆ, ಯಾವಾಗ ಆಕ್ಸಿಜನ್ ಅಂತ ಅಂಡ್ ವಾಟರ್ ಬಂದ್ಬಿಟ್ಟು ರಿಯಾಕ್ಟ್ ಆಗ್ತವೆ ಅವಾಗ. ಓಕೆ, ಸೊ ಅದೇ ಒಂದು ಎಕ್ಸಾಂಪಲ್ ಕರೋಷನ್, ಒಂದು ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಐರನ್. ಸೊ ಇದರಲ್ಲಿ ಯಾವ ಥರ ಆಗತ್ತೆ ನೋಡ್ರಿ. ಸೊ ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಸೊ ಏನು ಐರನ್ ಇತ್ತು ನೋಡಿ, ಐರನ್ ಬಾಲ್ ಮೇಲೆ ಐರನ್ ಆಟಮ್ ಇತ್ತು 0 ಆಕ್ಸಿಡೇಷನ್ ಸ್ಟೇಟಲ್ಲಿ. ಯಾವಾಗ ಆಕ್ಸಿಜನ್ ಆ್ಯಂಡ್ ವಾಟರ್ ಬರುತ್ತೆ ಅವಾಗ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು Fe2+. ಆಯ್ತಾ, ಆಕ್ಸಿಡೈಸ್ ಆಗುತ್ತೆ. ರೆಡಕ್ಷನ್ ಎಲ್ಲಾಗುತ್ತೆ ಪುಟ, ಕ್ಯಾಥೋಡಲ್ಲಿ. ಏನು ರೆಡ್ಯೂಸ್ ಆಗುತ್ತೆ ನೋಡಿ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಿತ್ತು ನಮ್ದು ಸರೌಂಡಿಂಗಲ್ಲಿ, ವಾಟರ್ ಏನಿತ್ತು ಅದು ಕಂಬೈನ್ ಆಗ್ಬಿಟ್ಟು ಮಾಡ್ಬೋದು. ಆ್ಯಂಡ್ ಇದರಲ್ಲಿ ರಿಲೀಸ್ ಆಗಿರತಕ್ಕಂಥ H+ ಏನಿದೆ ಅದು ಬರುತ್ತೆ. H+ 2 ಎಲೆಕ್ಟ್ರಾನ್ ತಗೊಂಡ್ಬಂದ್ಬಿಟ್ಟು ಹೈಡ್ರೋಜನ್ ಆಗ್ಬೋದು, H2. ಆಯ್ತಾ, ನೆಕ್ಸ್ಟ್ ಇದೇ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಏನಿದೆ ಅಲ್ವಾ, ದಟ್ ವಿಲ್ ಕಂಬೈನ್ ಟು ಗಿವ್ H2 ವಾಟರ್. ಅರ್ಥ ಆಯ್ತಾ? ಆ್ಯಂಡ್ ಇದೇ ನಮ್ಮದು ಓವರ್ ಆಲ್ ರಿಯಾಕ್ಷನ್ಸ್ ಇಲ್ಲಿ ನಮ್ಮದು ಕ್ಯಾಥೋಡ್ ಕಡೆ ಆಗೋದು. H+ ಆ್ಯಂಡ್ O2 ಕಂಬೈನ್ ಆಗುತ್ತೆ ಆ್ಯಂಡ್ ವಾಟರ್ ಕೊಡ್ತಾ ಹೋಗುತ್ತೆ. ಈ ವಾಟರ್ ಇವಾಗ ಏನಾಗುತ್ತೆ, ರಿಯಾಕ್ಷನ್ ನಡೆಸುತ್ತೆ. ಸೊ ಏನಾಗುತ್ತೆ ಓವರ್ ಆಲ್ ರಿಯಾಕ್ಷನ್ಸ್ ಪುಟ, ಸೊ ಐರನು H+ ಆಕ್ಸಿಜನ್ ಕಂಬೈನ್ ಆಗಿ Fe2+ H2O ಕೊಡ್ತಾ ಹೋಗುತ್ತೆ. ಇಷ್ಟೇನಾ ರಸ್ಟು? ನೋ, ಇಷ್ಟಲ್ಲ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ Fe2+ ಅಯೋನ್ ಏನು ರಿಲೀಸ್ ಆಗಿತ್ತು ನೋಡಿ, ಇದು ಮತ್ತೆ ಇನ್ನೊಂದು ಆಕ್ಸಿಜನ್ ಅಂಡ್ ವಾಟರ್ ಒಳಗಡೆ ಕಂಬೈನ್ ಆಗುತ್ತೆ ಅಂಡ್ ನಾವ್ ಇಟ್ ವಿಲ್ ಗಿವ್ Fe2O3. ಈ Fe2O3 ಮತ್ತೆ ವಾಟರ್ X ಮೋಲ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂಡ್ ದೆನ್ ಇಟ್ ವಿಲ್ ಬಿ ಫೈನಲಿ ಗಿವಿಂಗ್ ಹೈಡ್ರೇಟೆಡ್ ಟೈಪ್ ಆಫ್ ಕಂಪೌಂಡ್, ದಟ್ ಈಸ್ Fe2O3 XH2O. ಅಂಡ್ ಇದನ್ನ ನೀವು ಹೇಳೋದು ರಸ್ಟ್. ಅರ್ಥ ಆಯ್ತಾ? ಸೊ ಈಗ ಈ ಕರೋಷನ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು, how you can prevent this corrosion methods. So the first method is, ಈ ಮೆಟಲ್ ಸರ್ಫೇಸ್ ನ ನೀವೇನ್ ಮಾಡ್ಬೋದು, ಪೇಂಟ್ ಮಾಡ್ಬೋದು. ಸೊ ಯೂಶಲಿ ಹಳೆ ಮನೆಗಳಲ್ಲಿ ಎಲ್ಲ ಡೋರ್ಸ್ಗಳಲ್ಲಿ ಕಬ್ಬಣದು ಹಾಕಿರ್ತಾರಲ್ವಾ, ಅದನ್ನ ಪೇಂಟ್ ಮಾಡ್ತಾರೆ. ಸೊ ಪೇಂಟ್ ಮಾಡ್ಬೋದು, ಸೊ ದಟ್ ಮಾಯಿಶ್ಚರ್ ಏರಿಂದ ಕಾಂಟ್ಯಾಕ್ಟ್ ಅಲ್ಲಿ ಬರಬಾರ್ದು ಅಂತ. ಇನ್ನೊಂದು ಏನ್ ಮಾಡ್ಬೋದು ಪುಟ, ಆಯಿಲ್ ಹಾಕ್ತಾರೆ, ಗ್ರೀಸ್ ಹಾಕೋದು ನೋಡಿದಿರಲ್ವಾ. ಸೊ ಇವೆಲ್ಲ ಏನಕ್ಕೆ ಯೂಸ್ ಮಾಡೋದು ಪುಟ, ಅದು ರಸ್ಟ್ ಆಗಬಾರ್ದು ಅಂತ, ತುಕ್ಕು ಹಿಡಿಬಾರ್ದು ಅಂತ. ಅದಕ್ಕೆ ಆಯಿಲ್ ಗ್ರೀಸ್ ನೀವು ತುಂಬಾನೇ ಯೂಸ್ ಮಾಡೋದು ನೋಡ್ತೀರಾ ನಿಮ್ಮದು ಆಟೋಮೊಬೈಲ್ಸ್ಗಳಲ್ಲಿ. ನೆಕ್ಸ್ಟ್ ಏನು ಮಾಡ್ಬೋದು ಪುಟ, ಆ ಸರ್ಫೇಸ್ನ ನಾನ್ ಕರೋಡಿಂಗ್ ಮೆಟಲ್ಸಿಂದ ನೀವು ಕೋಟ್ ಮಾಡ್ಬೋದು. ಸ್ಯಾಕ್ರಿಫಿಷಿಯಲ್ ಮೆಥಡ್ ಬರುತ್ತೆ, ಗೆಲ್ವನೈಸೇಷನ್ ಬರುತ್ತೆ, ದ್ಯಾಟ್ ಥಿಂಗ್ ಯು ಕ್ಯಾನ್ ಡೂ. ಓಕೆ, ನೆಕ್ಸ್ಟ್ ಬರೋಣ ಈ ಎಲೆಕ್ಟ್ರಾಲಿಸಿಸ್ ಅಲ್ಲಿ ಇನ್ನೊಂದು ಮೇಜರ್ ಟಾಪಿಕ್, ದಟ್ ಈಸ್ ಫ್ಯಾರಡೇಸ್ ಲಾ. ಸೊ ಫ್ಯಾರಡೇಸ್ದು 2 ಲಾ ಇದೆ, ಒಂದು ಫಸ್ಟ್ ಲಾ, ಸೆಕೆಂಡ್ ಲಾ. ಫಸ್ಟ್ ಲಾ ಏನ್ ಮಾತಾಡತ್ತೆ ಅಂತ ಹೇಳಿದ್ರೆ, ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀರಾ, ಆಯ್ತಾ, ಆ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಮೇಲ್ಗಡೆ ಡಿಪೆಂಡ್ ಆಗಿ ಎಷ್ಟು ಅಮೌಂಟ್ ಡೆಪಾಸಿಟ್ ಆಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಿದ್ರಿ, ಒಂದು ಯಾರೋ ಜ್ಯುವೆಲ್ರಿ ಮೇಕರ್ಸ್ ಹತ್ರ ಹೋದ್ರಿ, ಆಯ್ತಾ, ಅವ್ರಿಗೇನು ಹೇಳಿದ್ರಿ, ನೋಡಪ್ಪ ನಂದು ಕಾಪರ್ದು ನಾನು ಒಂದು ಯಾವುದೋ ಒಂದು ನಂದು ಜ್ಯುವೆಲ್ರಿ ಕೊಡ್ತಾ ಇದ್ದೀನಿ, ಅದರ ಮೇಲ್ಗಡೆ ಗೋಲ್ಡ್ ಪ್ಲೇಟಿಂಗ್ ಮಾಡು. ಸೊ ಅವರು ಎಷ್ಟು ಗ್ರಾಮ್ ಯೂಸ್ ಆಯಿತು ಪ್ಲೇಟಿಂಗ್ ಮಾಡೋಕ್ಕೆ ಅಂತ ಕೌಂಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ, ಫ್ಯಾರಡೇಸ್ ಲಾ ಯೂಸ್ ಮಾಡೋದು. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಂದು ಗೋಲ್ಡ್ ಏನಿತ್ತು ಜ್ಯುವೆಲ್ರಿ ಅದನ್ನು ತಗೊತಾರೆ, ಅದನ್ನು ಒಂದು ಎಲೆಕ್ಟ್ರಾಲಿಟಿಕ್ ಸೆಲ್ನ ಪ್ರಿಪೇರ್ ಮಾಡ್ತಾರೆ, ಅದರಲ್ಲಿ ಹಾಕ್ತಾರೆ. ಈಗೇನು ಮಾಡ್ತಾರೆ, ಎಲೆಕ್ಟ್ರಿಸಿಟಿನ ಕೊಡ್ತಾರೆ. ಆಯಿತಾ, ಸೊ ಅನ್ಕೊಳೋಣ ಆ ಒಂದು ಬ್ಯಾಟರಿದು EMF ಏನಿದೆಯಲ್ವಾ ಅದು 1.1 ವೋಲ್ಟ್ ಏನೋ ಇದೆ ಅಂತ ಅನ್ಕೊಳೋಣ. ಅದ್ರದ್ದು ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು.
ಆಮೇಲೆ ಆ ಬ್ಯಾಟ್ರಿಯಿಂದ ಕರೆಂಟ್ ಎಷ್ಟು ಕಳಿಸಿದ್ರು, ಎಷ್ಟೊತ್ತು ಕಳಿಸಿದ್ರು, ಐ ವ್ಯಾಲ್ಯೂ ಆ್ಯಂಡ್ ಟಿ ವ್ಯಾಲ್ಯೂ ನೋಟ್ ಡೌನ್ ಮಾಡ್ಕೊತಾರೆ. ಆ್ಯಂಡ್ ದೆನ್ ಪೀರಿಯಾಡಿಕ್ ಟೇಬಲ್ ಇಂದ ಗೋಲ್ಡ್ ಇಂದು ಅಟೋಮಿಕ್ ನಂಬರ್ ಗೊತ್ತಾಗತ್ತೆ. ಗೋಲ್ಡ್ ಇಂದು ನನಗೆ ಇಕ್ವಿವೆಲೆಂಟ್ ವೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಈಸಿಲಿ ಅಮೌಂಟ್ ಆಫ್ ಡೆಪಾಸಿಟೆಡ್ ಗೋಲ್ಡ್. ಸೊ ಯಾವ ಥರ ನೋಡಿ. ಸೊ ಡಬ್ಲ್ಯೂ ಇದೇನು ಪುಟ, ಎಷ್ಟು ಗೋಲ್ಡು ಆ ಜ್ಯುವೆಲ್ರಿ ಮೇಲ್ಗಡೆ ಡೆಪಾಸಿಟ್ ಆಗಿದೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು, ಝೆಡ್ ಇಂಟು ಕ್ಯೂ. ಝೆಡ್ ಏನು ಪುಟ, ಎಲೆಕ್ಟ್ರೋಕೆಮಿಕಲ್ ಇಕ್ವಿವೇಲೆಂಟ್ ಆಗಿದೆ. ಕ್ಯೂ ಏನು ಪುಟ, ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ. ಸೊ ಎಷ್ಟು ಕ್ವಾಂಟಿಟಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿದ್ರು, ಅದ್ರದ್ದು ಕರೆಂಟ್ ಐ ವ್ಯಾಲ್ಯೂ ಅಂಡ್ ಟಿ ಟೈಮ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರು. ಝೆಡ್ ಹೇಗೆ ತೆಗಿದ್ರು ಪುಟ, ಎಲೆಕ್ಟ್ರೋಕೆಮಿಕಲ್ ಇಕ್ವಿವೆಲೆಂಟ್ ನ ಜಸ್ಟ್ ಇಕ್ವಿವೆಲೆಂಟ್ ವೇಟ್ ಡಿವೈಡೆಡ್ ಬೈ 96,500 ಮಾಡ್ತಾ ಹೋಗ್ತಾರೆ ಅಷ್ಟೇ. ದಟ್ ಈಸ್ ಝೆಡ್ ವ್ಯಾಲ್ಯೂ. ಇಕ್ವಿವೆಲೆಂಟ್ ವೇಟ್ ಎಷ್ಟು ಈಸಿಲಿ ತೆಗಿಬೋದು ಪುಟ. ಹಾ, ಸೊ ಅಟೋಮಿಕ್ ನಂಬರ್ ಬರೀತಾರೆ, ಕೆಳಗಡೆ ಡಿವೈಡ್ ಮಾಡ್ತಾರೆ, ಏನ್ರಿಂದ, ಅದ್ರದ್ದು ವೇಲೆನ್ಸಿಯಿಂದ. ದಟ್ಸ್ ಆಲ್. ಕ್ಲಿಯರ್. ಸೊ ಗೋಲ್ಡ್ ವೇಲೆನ್ಸಿ ಏನು ಪುಟ, 1. ಸೊ ಗೋಲ್ಡ್ ಅಟೋಮಿಕ್ ನಂಬರ್ ಡಿವೈಡೆಡ್ ಬೈ 1 ಮಾಡ್ಕೊಬೋದು. ಕ್ಲಿಯರ್. ಆ ಥರ. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಲಾ ಏನು ಹೇಳುತ್ತೆ ಪುಟ. ಸೆಕೆಂಡ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, 2 ಸೆಲ್ ಇತ್ತು. ಆ 2 ಸೆಲ್ಗೂ ಅಟ್ ಎ ಟೈಮ್ ನಾನೇನು ಮಾಡಿದೆ, ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ನಾನು ಸಪ್ಲೈ ಮಾಡಿದೆ. ಸಪ್ಲೈ ಮಾಡಾದ್ಮೇಲೆ ನನಗೆ ಎಷ್ಟು ವೇಟ್ ಅದ್ರ ಮೇಲ್ಗಡೆ ಡೆಪಾಸಿಟ್ ಆಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಅದನ್ನ ಈಕ್ವೇಟ್ ಮಾಡ್ತಾರೆ. ಸೊ ನೋಡಿ, ಈ ಫಾರ್ಮುಲಾ ತಗೊಂಡ್ರೆ ಈ ಏನ್ ಹೇಳ್ಬೋದು, ಡಬ್ಲ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಕ್ವಿವೆಲೆಂಟ್ ವೇಟ್ ಬರೀಬೋದಾ, ಬರ್ದೆ. ಸೊ ಡಬ್ಲ್ಯೂ ಡಿವೈಡೆಡ್ ಬೈ ಇ ಬರೆದ್ರೆ ಕಾನ್ಸ್ಟೆಂಟ್ ಬರುತ್ತಾ, ಕಾನ್ಸ್ಟೆಂಟ್ ಬರುತ್ತೆ. ಸೊ ದೇರ್ ಫೋರ್ ನಾನೇನ್ ಮಾಡಿದೆ, ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್ದು W1 ಡಿವೈಡೆಡ್ ಬೈ E1 ಈಸ್ ಈಕ್ವಲ್ ಟು W2 ಡಿವೈಡೆಡ್ ಬೈ E2 ಮಾಡ್ಕೊಂಡೆ. ಸೊ ದಟ್ ಈಸ್ ಯುವರ್ ಸೆಕೆಂಡ್ ಲಾ ಅಷ್ಟೇ. ಅಂಡ್ ಕೆಲವೊಂದು ಕ್ವಶನ್ ಅಲ್ಲಿ ಕರೆಂಟ್ ಎಫಿಷಿಯನ್ಸಿ ಬಗ್ಗೆ ಕ್ವಶನ್ಸ್ ಮಾಡ್ತಾರೆ. ಸೊ ಕರೆಂಟ್ ಎಫಿಷಿಯನ್ಸಿ ಅಂದ್ರೆ ಎಷ್ಟು ಕರೆಂಟ್ ಆಕ್ಚುಲಿ ಕೊಟ್ಟೆ ಅಂಡ್ ಎಷ್ಟು ಕರೆಂಟ್ ಆಕ್ಚುಲಿ ಯೂಸ್ ಆಯಿತು, ದಟ್ ಈಸ್ ಯುವರ್ ಕರೆಂಟ್ ಎಫಿಷಿಯನ್ಸಿ. ಹೇಗೆ ಮಾಡ್ತಾರೆ ಕ್ಯಾಲ್ಕುಲೇಟ್, ಆಕ್ಚುಯಲ್ ಮಾಸ್ ಡೆಪಾಸಿಟೆಡ್ ಅಥವಾ ಲಿಬರೇಟೆಡ್. ಎಷ್ಟು ನಾನು ಆಕ್ಚುಯಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅಲ್ಲಿ ಡೆಪಾಸಿಟ್ ಆಯಿತು ಡಿವೈಡೆಡ್ ಬೈ ಥಿಯೋರಿಟಿಕಲ್ ಮಾಸ್ ಡೆಪಾಸಿಟೆಡ್. ಎಷ್ಟು ಆಕ್ಚುಯಲ್ ಆಗಬೇಕಾಗಿತ್ತು, ಎಷ್ಟು ಆಯಿತು ಡಿವೈಡೆಡ್ ಬೈ ಎಷ್ಟು ಆಗಬೇಕಾಗಿತ್ತು, ಅದನ್ನ ಮಾಡಿದ್ರೆ ಕರೆಂಟ್ ಎಫಿಷಿಯನ್ಸಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಟಾಪಿಕ್ ಇಸ್ ಯುವರ್ ಕಂಡಕ್ಟೆನ್ಸ್. ಸೊ ಕಂಡಕ್ಟೆನ್ಸ್ ಅಂದ್ರೆ ಏನಿಲ್ಲ ಪುಟ. ಸೊ ಒಂದು ಕಂಡಕ್ಟರ್ ತಗೊಂಡ್ರೆ ಈ ಕಂಡಕ್ಟರ್ ಒಳಗಡೆಯಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗ ಒಂದು ಟೆಂಡೆನ್ಸಿ, ಎಷ್ಟು ಈಸಿಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ಬೋದು ಅಷ್ಟು ಜಾಸ್ತಿ ಕಂಡಕ್ಟೆನ್ಸ್. ಆಯ್ತಾ. ಇಟ್ ಈಸ್ ಎಬಿಲಿಟಿ ಟು ಫ್ಲೋ ಆಫ್ ಕರೆಂಟ್ ಅಷ್ಟೇ. ಸೊ ಕಂಡಕ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಬರೀತೀರಾ. ರೆಸಿಸ್ಟೆನ್ಸ್ ಅಂದ್ರೇನು, ಅದೇ ಎಲೆಕ್ಟ್ರಿಸಿಟಿ ಫ್ಲೋನ ತಡೆಯೋದು. ಎಷ್ಟು ಜಾಸ್ತಿ ತಡೆಯತ್ತೆ ಅಷ್ಟು ಜಾಸ್ತಿ ಸ್ಟಾಪ್ ಆಗತ್ತೆ ಫ್ಲೋ. ದೇರ್ ಫೋರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ರೆಸಿಸ್ಟೆನ್ಸ್ ನ ಏನ್ ಹೇಳ್ಬೋದು ಪುಟ ನಾವು, ಲೆಂತ್ ಇಂಟು ರೆಸಿಸ್ಟಿವಿಟಿ ಡಿವೈಡೆಡ್ ಬೈ ಏರಿಯಾ. ವೈ, ನೀನ್ ಎಷ್ಟು ಉದ್ದ ಮಾಡ್ತೀಯಾ ಆ ಕಂಡಕ್ಟರ್ನ ಅಷ್ಟೇ ಲೇಟ್ ರೀಚ್ ಆಗತ್ತೆ ಒಂದು ತನ್ನ ಡೆಸ್ಟಿನೇಷನ್ಗೆ. ಎಷ್ಟು ಏರಿಯಾ ಜಾಸ್ತಿ ಮಾಡ್ತೀಯಾ ಅಷ್ಟು ಬೇಗ ಹೊರಟೋಗ್ಬಿಡತ್ತೆ ಕರೆಂಟ್. ಸೊ ಆಬ್ವಿಯಸ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಯ್ತಾ. ಲೆಂತ್ ಇಂಟು ರೆಸಿಸ್ಟಿವಿಟಿ ಡಿವೈಡೆಡ್ ಬೈ ಏರಿಯಾ. ಸೊ ನಾನು ಇವಾಗ ತಾನೇ ಹೇಳಿದೆ, ಸೊ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಸೊ ನಾನು ಇದನ್ನ ಯಾವ ತರ ಬರೀಬಹುದು ನೋಡಿ ಇಲ್ಲಿ. ರೆಸಿಸ್ಟಿವಿಟಿಗೆ ಫಾರ್ಮುಲಾ ತಗೊಂಡೆ, ರೆಸಿಸ್ಟೆನ್ಸ್ ಇಂಟು ಏರಿಯಾ ಡಿವೈಡೆಡ್ ಬೈ ಲೆಂತ್. ರೆಸಿಸ್ಟೆನ್ಸ್ ಏನು ಪುಟ, ರೆಸಿಪ್ರೋಕಲ್ ಆಫ್ ಕಂಡಕ್ಟೆನ್ಸ್. ಸೊ ನಾನೇನ್ ಬರ್ದೆ, ರೆಸಿಸ್ಟೆನ್ಸ್ ಪ್ಲೇಸ್ ಅಲ್ಲಿ 1 ಡಿವೈಡೆಡ್ ಬೈ ಕಂಡಕ್ಟೆನ್ಸ್ ಬರ್ದೆ. ಏನ್ ಫಾರ್ಮುಲಾ ಆಯ್ತು, ಏರಿಯಾ ಡಿವೈಡೆಡ್ ಬೈ ಕಂಡಕ್ಟೆನ್ಸ್ ಇಂಟು ಲೆಂತ್ ಆಯ್ತು. ಓಕೆ, ರೆಸಿಸ್ಟಿವಿಟಿಗೆ ಸಿಗ್ತಾ ಹೋಯ್ತು. ಈಗ ಬರಬೇಕು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಥವಾ ಕಂಡಕ್ಟಿವಿಟಿ. ಸೊ ಇದೇನು, ಸೊ ದಿಸ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸೊ ಈ ರೆಸಿಸ್ಟಿವಿಟಿ ಏನಿತ್ತಲ್ವಾ ಇದ್ರದೇ ರೆಸಿಪ್ರೋಕಲ್, ದಟ್ ಈಸ್ ಕಂಡಕ್ಟಿವಿಟಿ. ಸೊ ಕೆ ಇಸ್ ಯೋರ್ ಕಂಡಕ್ಟಿವಿಟಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇದೇನಾಗತ್ತೆ 1 ಡಿವೈಡೆಡ್ ಬೈ ರೆಸಿಸ್ಟಿವಿಟಿ ಆಗತ್ತೆ. ರೆಸಿಸ್ಟಿವಿಟಿ ಇಲ್ಲೇ ತೆಗ್ದಿದ್ದೀನಿ ಫಾರ್ಮುಲಾ, ಇದೇ ಫಾರ್ಮುಲಾನ ಹಾಕಿದ್ರೆ
ಮುಗಿತಾ ಹೋಯ್ತು ನಿಮ್ದು ಆನ್ಸರ್. ದಟ್ ಈಸ್ ಕಂಡಕ್ಟಿವಿಟಿ ಈಸ್ ಈಕ್ವಲ್ ಟು ಕಂಡಕ್ಟೆನ್ಸ್ ಇಂಟು ಲೆಂತ್ ಡಿವೈಡೆಡ್ ಬೈ ಏರಿಯಾ. ಓಕೆ, ಇದಾಯ್ತು. ನೆಕ್ಸ್ಟ್ ಈಸ್ ಯೋರ್ ಇಕ್ವಿವೇಲೆಂಟ್ ಕಂಡಕ್ಟೆನ್ಸ್ ಅಂಡ್ ಮೋಲಾರ್ ಕಂಡಕ್ಟೆನ್ಸ್ ಅಂತ ಬರುತ್ತೆ. ಸೊ ಇಕ್ವಿವೇಲೆಂಟ್ ಕಂಡಕ್ಟೆನ್ಸ್ ಅಂತ ಹೇಳಿದ್ರೆ ಏನಿಲ್ಲ, ಸೊ ಕಂಡಕ್ಟಿವಿಟಿ ಇಂಟು 1000 ಡಿವೈಡೆಡ್ ಬೈ ನಾರ್ಮ್ಯಾಲಿಟಿ. ಇಕ್ವಿವೇಲೆಂಟ್ ವೇಟ್ ಯಾವ ಕಾನ್ಸಂಟ್ರೇಷನ್ ಟರ್ಮಲ್ಲಿ ಬರುತ್ತೆ, ನಾರ್ಮ್ಯಾಲಿಟಿಯಲ್ಲಿ ಬರುತ್ತೆ, ಡಿವೈಡೆಡ್ ಬೈ ನಾರ್ಮ್ಯಾಲಿಟಿ. ಮೋಲಾರ್ ಕಂಡಕ್ಟೆನ್ಸ್ ಅಂದ್ರೇನು ಪುಟ, ಕೆ ಕಂಡಕ್ಟಿವಿಟಿ ಇಂಟು 1000 ಡಿವೈಡೆಡ್ ಬೈ ಮೊಲಾರಿಟಿ. ಇಲ್ಲಿ ನಾರ್ಮ್ಯಾಲಿಟಿ ಬರೀತೀರಾ, ಇಲ್ಲಿ ಮೊಲಾರಿಟಿ ಬರೀತೀರಾ, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್ ಈಸ್ ಯೋರ್ ಕೋಲ್ರಾಶ್ ಲಾ. ಸೊ ಕೋಲ್ರಾಶ್ ಲಾ ಏನ್ ಹೇಳುತ್ತೆ ನೋಡಿ. ಸೊ ಕೋಲ್ರಾಶ್ ಲಾ ಹೇಳುತ್ತೆ, ನೀವು ವೀಕ್ ಎಲೆಕ್ಟ್ರೋಲೈಟ್ಸ್ ತಗೊಂಡಾಗ ವೀಕ್ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ನಿಮ್ದು ಗ್ರಾಫ್ ಸ್ಮೂತ್ ಆಗಿ ಬರಲ್ಲ. ಸೊ ಇನ್ಫೈನೈಟ್ ಡೈಲ್ಯೂಷನ್ ಅಂದ್ರೆ ತುಂಬಾ ಕಡಿಮೆ ಅಯಾನ್ಸ್ ಇದ್ದಾಗ ಏನ್ ನಿಮ್ಗೆ ಕಂಡಕ್ಟೆನ್ಸ್ ಸಿಗ್ಬೇಕು, ಕಂಡಕ್ಟಿವಿಟಿ ಸಿಗ್ಬೇಕು, ಆ ಆನ್ಸರ್ ನೀವು ಪಡ್ಕೊಳಕ್ಕೆ ಆಗಲ್ಲ. ಸೊ ಆನ್ಸರ್ ಹೇಗ್ ಪಡ್ಕೊಳೋದು, ಅದಕ್ಕೆ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ ಇನ್ಫೈನೈಟ್ ಡೈಲ್ಯೂಷನ್ ಆಗಿದೆ ಅಲ್ವಾ, ಅಂದ್ರೆ ಅಯಾನ್ಸ್ ತುಂಬಾ ಕಡಿಮೆ ಇದೆ. ಅಯಾನ್ಸ್ ತುಂಬಾ ಕಡಿಮೆ ಇದೆ, ವಾಟರ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಯಾನ್ಸ್ ದೂರನೂ ಕೂಡ ಇದಾವೆ. ಇಫ್ ಅಯಾನ್ಸ್ ದೂರ ಇದ್ದಾರೆ, ಒಂದು ಕ್ಲಾಸಲ್ಲಿ ಒಬ್ಬರು ಪರ್ಸನ್ ಆ ಕೊನೆಯಲ್ಲಿ, ಇನ್ನೊಂದು ಪರ್ಸನ್ ಈ ಕೊನೆಯಲ್ಲಿ, ಇನ್ನೊಂದು ಪರ್ಸನ್ ಈ ಕೊನೆಯಲ್ಲಿ, 4 ಕಾರ್ನರ್ಸ್ ಅಲ್ಲಿ ಕುತ್ಕೊಂಡ್ರೆ ಅವ್ರ ಮಧ್ಯ ಇಂಟ್ರಾಕ್ಷನ್ ಆಗತ್ತಾ, ಆಗಲ್ಲ. ಸೊ ಅವರು ಅದೇ ಹೇಳ್ತಾರೆ, ಅವ್ರು ಅಷ್ಟು ದೂರ ಇರೋದ್ರಿಂದ ಅವ್ರ ಮಧ್ಯದಲ್ಲಿ ಯಾವುದೇ ಇಂಟರಾಕ್ಷನ್ಸ್ ನಡೀತಿಲ್ಲ. ಸೊ ಅವ್ರು ಯಾವ ತರ ಬಿಹೇವ್ ಮಾಡ್ತಿದ್ದಾರೆ, ಇಂಡಿವಿಜುವಲಿ ಬಿಹೇವ್ ಮಾಡ್ತಿದ್ದಾರೆ. ಸೊ ಈ ಒಂದು ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಎಲ್ಲ ಅಯಾನ್ಸ್ ಕೂಡ ತನ್ನ ಇಂಡಿವಿಜುವಲ್ ಎಫೆಕ್ಟ್ ನ ತೋರಿಸುತ್ತೆ. ಸೊ ಆ ಇಂಡಿವಿಜುವಲ್ ಎಫೆಕ್ಟ್ ನ ತೋರಿಸಿರೋದ್ರಿಂದ ನೀವು ಇಂಡಿವಿಜುವಲ್ ಎಫೆಕ್ಟ್ ಆಫ್ ಕೆಟಯಾನ್ ಪ್ಲಸ್ ಇಂಡಿವಿಜುವಲ್ ಎಫೆಕ್ಟ್ ಆಫ್ ಆನಯಾನ್ ನೀವೇನ್ ಮಾಡ್ಬೋದು, ಅಡಿಷನ್ ಮಾಡಿ ಇನ್ಫೈನೈಟ್ ಡೈಲ್ಯೂಷನ್ ಮೋಲಾರ್ ಕಂಡಕ್ಟಿವಿಟಿ ತೆಗಿಬಹುದು. ಆಯ್ತಾ? ಸೊ ಅವ್ರು ಏನ್ ಮಾಡ್ತಾರೆ, ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ವಿಲ್ ಬಿ ಈಕ್ವಲ್ ಟು ನಮ್ದು ಕೆಟಯಾನ್ ಇಂದ ಎಷ್ಟು ನಮ್ದು ಕಂಡಕ್ಟೆನ್ಸ್ ಸಿಗ್ತಾ ಇದೆ ಅಂಡ್ ಪ್ಲಸ್ ಅನಯಾನ್ ಇಂದ ಎಷ್ಟು ಸಿಗ್ತಾ ಇದೆ ಅದನ್ನ ನಾವು ಆಡ್ ಮಾಡ್ತೀವಿ. ಅಂಡ್ ಇದ್ರದ್ದು ಅಪ್ಲಿಕೇಶನ್ಸ್ ಅಲ್ಲಿ ಬಂದ್ರೆ ಆಬ್ವಿಯಸ್ಲಿ ವೀಕ್ ಎಲೆಕ್ಟ್ರೋಲೈಟ್ಸ್ದು ಮೋಲಾರ್ ಕಂಡಕ್ಟೆನ್ಸ್ ನ ಕಂಡು ಹಿಡಿಯೋದಕ್ಕೋಸ್ಕರ ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಅಲ್ವಾ. ಸೊ ವೀಕ್ ಎಲೆಕ್ಟ್ರೋಲೈಟ್ ತಗೊಂತಾ ಇದ್ದೀನಿ, ಅಸಿಟಿಕ್ ಆಸಿಡ್ CH3COOH. ಇದ್ರದಂತೂ ನೀವು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಸೊ ಅವ್ರೇನ್ ಹೇಳ್ತಾರೆ, 2 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ತಗೊಳ್ಳಿ. 2 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು ಎಕ್ಸ್ಪೆರಿಮೆಂಟಲಿ. ಮಾಡಿದೆ ಮ್ಯಾಮ್ ಸರ್ ನಾನು ಕ್ಯಾಲ್ಕುಲೇಟ್. ದೆನ್ ಏನ್ ಮಾಡಕ್ ಹೇಳಿದ್ರು, ಸೊ ಎರಡರದ್ದು ಕ್ಯಾಲ್ಕುಲೇಟ್ ಮಾಡಿದ್ರಿ ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ. ಅಂಡ್ ಇನ್ಫೈನೈಟ್ ಡೈಲ್ಯೂಷನ್ ಕಂಡೀಷನ್ ನಾನೇನ್ ಹೇಳಿದೆ, ಒಂದೊಂದು ಕೆಟಯಾನ್ ಪ್ಲಸ್ ಅನಯಾನ್ ಇಂಡಿವಿಜುವಲ್ ಎಫೆಕ್ಟ್ ತೋರಿಸುತ್ತೆ. ಸೊ CH3COONA ಯಾವ ತರ ಬರೀಬಹುದು, ಇಂಡಿವಿಜುವಲ್ ಎಫೆಕ್ಟ್. CH3COO ಮೈನಸ್ ಎಫೆಕ್ಟ್ ಪ್ಲಸ್ Na ಪ್ಲಸ್ ಎಫೆಕ್ಟ್. HCl ಯಾವ ತರ ಬರೀಬಹುದು, H ಪ್ಲಸ್ ಎಫೆಕ್ಟ್ Cl ಮೈನಸ್ ಎಫೆಕ್ಟ್, ಮೈನಸ್ Na ಪ್ಲಸ್ ಎಫೆಕ್ಟ್ ಮೈನಸ್ Cl ಮೈನಸ್ ಎಫೆಕ್ಟ್. ಮೈನಸ್ ಪ್ಲಸ್ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಏನ್ ಉಳಿಯತ್ತೆ ನಿಮ್ಮ ಹತ್ರ ನೋಡಿ. ಈ ಕಡೆ Na ಕ್ಯಾನ್ಸಲ್ ಆಯ್ತು, ಈ ಕಡೆಯಿಂದ ಇಲ್ಲಿಂದ Cl ಕ್ಯಾನ್ಸಲ್ ಆಯ್ತು, Cl ಇಂದ ಉಳಿದಿರೋದೇನು ಪುಟ್ಟ, ನಮ್ದು ಆಫ್ CH3COO ಮೈನಸ್ ಪ್ಲಸ್ ನಂದು H ಪ್ಲಸ್. ಅಂಡ್ ದಿಸ್ ಇಸ್ ವಾಟ್ CH3COOH ದೆ ಮೋಲಾರ್ ಕಂಡಕ್ಟಿವಿಟಿ ಸಿಕ್ತು. Next, second one is to calculate degree of dissociation of weak electrolyte. Weak electrolyte ದು degree of dissociation calculate ಮಾಡೋದಕ್ಕೋಸ್ಕರ. ಸೊ ಯಾವ ರೀತಿ ಮಾಡ್ತೀರಾ ಪುಟ, ಸೊ ನಮ್ದು ನಾರ್ಮಲ್ ಮೋಲಾರ್ ಕಂಡಕ್ಟೆನ್ಸ್ ತಗೊಂತೀರಾ, ಅಟ್ ಇನ್ಫೈನೈಟ್ ಡೈಲ್ಯೂಷನ್ ನೀವು ಡಿವೈಡ್ ಮಾಡ್ತಾ ಹೋಗ್ತೀರಾ. ಅಂಡ್ ಅದನ್ನ ಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಯಾವ ತರ ತೆಗಿಬಹುದು, ಕಾನ್ಸಂಟ್ರೇಷನ್ ಇಂಟು ಡಿಸೋಸಿಯೇಷನ್ ಆಯ್ತಾ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಅಲ್ಫಾ ನೀವು ಮಾಡ್ಕೊತಾ ಹೋಗ್ತೀರಾ. ನೆಕ್ಸ್ಟ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಕೂಡ ನೀವು ಮಾಡ್ಬೋದು. ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಯಾವ್ದು ಪುಟ, ಯಾವ್ದು ವಾಟರ್ ಒಳಗೆ ಡಿಸಾಲ್ವ್ ಮಾಡಿದಾಗ ಪೂರಾ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಲ್ಲ ಅಂಥದ್ದು, ಲೈಕ್ ಸಿಲ್ವರ್ ಕ್ಲೋರೈಡ್ ಆಗಿರ್ಬೋದು. ದಿಸ್ ಆರ್ ಆಲ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್. ಈ ಕೇಸಲ್ಲಿ ಏನಾಗಿರತ್ತೆ ಅಂತ ಹೇಳಿದ್ರೆ, ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಏನು ನಮ್ದು ಮೋಲಾರ್ ಕಂಡಕ್ಟೆನ್ಸ್ ಇರುತ್ತೆ ಅಷ್ಟೇ ನಮ್ದು ನಾರ್ಮಲ್ ಮೋಲಾರ್ ಕಂಡಕ್ಟೆನ್ಸ್ ಕೂಡ ಇರುತ್ತೆ. ಸೊ ನೀವೇನ್ ಬರೀಬಹುದು ಪುಟ, ಮೊಲಾರಿಟಿ ಈಸ್ ಈಕ್ವಲ್ ಟು ಸಾಲ್ಯುಬಿಲಿಟಿ ಆಗುತ್ತೆ.
ಸೊ ಮೊಲಾರ್ ಕಂಡಕ್ಟೆನ್ಸ್ ಫಾರ್ಮುಲಾ ಏನಿತ್ತು ಪುಟ್ಟ? ಕೆ ಇಂಟು 1000 ಡಿವೈಡೆಡ್ ಬೈ ಮೊಲಾರಿಟಿ ಇತ್ತ. ಮೊಲಾರಿಟಿ ಪ್ಲೇಸಲ್ಲಿ ಏನು ಬರ್ದೆ? ಜಸ್ಟ್ ಸಾಲ್ಯುಬಿಲಿಟಿ ಬರ್ದೆ. ಆ್ಯಂಡ್ ನಿಮಗೆ ಸಾಲ್ಯುಬಿಲಿಟಿ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ರಿವಿಷನ್ ಸೆಷನ್ ಅರ್ಥ ಆಗಿದೆ. ಸೊ ಇದೇ ರೀತಿ ಚೆನ್ನಾಗಿ ಓದ್ತಾ ಇರಿ. ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.